ಹಾಯ್ ಗೈಸ್, ನಾವ್ ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 7th ಚಾಪ್ಟರ್ ಆದಂತಹ ಫಾರ್ಮೇಶನ್ ಆಫ್ ಎ ಕಂಪನಿ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನಿಮ್ಗೆ ಯಾವುದೇ ಟಾಪಿಕ್ ಅಥವಾ ಯಾವುದೇ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ದೇರ್ ಆರ್ 2 ways ಟು ಅಂಡರ್ಸ್ಟ್ಯಾಂಡ್ ಎನಿ ಕಾನ್ಸೆಪ್ಟ್. ಓಕೆನಾ? ಯಾವುದೇ ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ 2 ವ್ಯೂ ಪಾಯಿಂಟ್ ಇರುತ್ತೆ. ಒಂದು ವ್ಯೂ ಪಾಯಿಂಟ್ ಏನಂತಂದ್ರೆ ನೀವು ನಾನ್ ಪಾಠ ಮಾಡ್ತಾ ಇರೋದನ್ನ ಎಷ್ಟು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತಂದು. ಎರಡನೇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವ್ ಹೇಗೆ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ನೋದು. ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಕಲಿತಕ್ಕಂತಹದ್ದು ಯಾವ ಚಾನ್ಸಸ್ ಎಲ್ಲಿರುತ್ತೆ ಅಂತಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ಕೊಳ್ಬೇಕಾದ್ರೆ, ಕ್ಲಾಸ್ ರೂಮ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಯಾಕಂತಂದ್ರೆ ನಾನೇ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತಂದ್ರೆ ನಮ್ಗೆ 7 ರಿಂದ 8 ಅವರು ರಿಸರ್ವ್ ಆಗಿರುತ್ತೆ. ಸೊ 8 ಅವರ್ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಥಿಯರಿನ ಹೇಳ್ಕೊಡ್ಬೋದಾಗಿದೆ MCA ಪೋರ್ಟಲ್. ಈಗ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತಂದ್ರೆ ಒಂದು ಕಂಪನಿಯನ್ನ ಫಾರ್ಮ್ ಮಾಡಕ್ಕೆ MCA ಪೋರ್ಟಲ್ ಅಲ್ಲಿ ಯಾವ ತರ ರಿಜಿಸ್ಟರ್ ಆಗ್ಬೇಕು, ಆನ್ಲೈನ್ ಅಲ್ಲಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು 7 hours ನ ರಿಸರ್ವ್ ಮಾಡಕ್ ಆಗಂಗಿಲ್ಲ. ಹಾಗಾಗಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾಡಿರ್ತೀನಿ. ಹಾಗೆ ನೀವು ಇದನ್ನ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಓದ್ಕೊಂಡ್ರೆ 100% ನೀವು ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದಾಗಿದೆ. ಹಾಗಾಗಿ 2 ವ್ಯೂ ಪಾಯಿಂಟ್ ಇದೆ. ನೀವು ಕ್ಲಾಸ್ ಅಲ್ಲಿ ಮಾಡ್ಬೇಕಾದ್ರೆ ಪಾಠನ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳಿ. ಹಾಗೆ ಇನ್ನೂ ಒಂದ್ ಏನಂತಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಂತಂದ್ರೆ ಆ ವ್ಯೂ ಪಾಯಿಂಟ್ ಅಲ್ಲೂ ತಿಳ್ಕೊಳ್ಳಿ. ಗೈಸ್, ನಾವಿವಾಗ ಬಂದಿರತಕ್ಕಂತಹದ್ದು 7th ಚಾಪ್ಟರ್ ಆಗಿದೆ. ಅಂದ್ರೆ ಮೋರ್ ದನ್ 50% ಆಫ್ ದ ಚಾಪ್ಟರ್ ನಿಮ್ಗೆ ಕವರ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ 50% ಕವರ್ ಆಗ್ತದೆ ಅಂತಂದ್ರೆ ನಿಮ್ಮ ಎಕ್ಸಾಮ್ಗೂ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೂ ಈ ಚಾಪ್ಟರ್ ತನಕನೂ ಕೂಡ ಇರ್ತದೆ. ಹಾಗಾಗಿ ಕ್ಲೀನ್ ಆಗಿ ಓದ್ಕೊಳ್ಬೇಕಾದ್ರೆ ಈ ಚಾಪ್ಟರ್ ಗಳನ್ನೆಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಓಕೆನಾ? ಫಸ್ಟ್ ನಾನು 6 ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ. ಯಾವುದು? ಬಿಸ್ನೆಸ್ ಟು ಟ್ರೇಡ್ ಕಾಮರ್ಸ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್, ಬಿಸ್ನೆಸ್ ಸರ್ವಿಸಸ್, ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್. ಆಮೇಲೆ ಇನ್ಯಾವ್ದು ಬಂದಿತ್ತು ಲಾಸ್ಟ್ ಚಾಪ್ಟರ್ ನಿಮ್ಗೆ? ಒಂದ್ ಸೆಕೆಂಡ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ಅನ್ನೋ ಚಾಪ್ಟರ್ ನ ನೋಡಿದೀವಿ. ಈಗ ಒಂದು ಕಂಪನಿಯನ್ನ ಫಾರ್ಮ್ ಹೇಗೆ ಮಾಡ್ತೀವಿ ಅನ್ನೋ ಚಾಪ್ಟರ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗೈಸ್, ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್, ನಾನ್ ಏನಂತ ಅಂತಂದ್ರೆ ನಿಮಗೆ ಪ್ರತಿ ಚಾಪ್ಟರ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಈ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಗೆ ನಿಮ್ಮ ಎಕ್ಸಾಮ್ ಗೆ ಬರುತ್ತೆ ಅನ್ನೋದ್ರದ್ದು ಕಂಪ್ಲೀಟ್ ಆಗಿ ಐಡಿಯಾ ಕೊಡ್ತಾ ಬರ್ತಾ ಇದ್ದೀನಿ. ಹಾಗಾದ್ರೆ ಈ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತ ಅನ್ನೋ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ನಿಮ್ಗೆ ಎಷ್ಟು ಪಾರ್ಟ್ಸ್ ಗಳಿದೆ ಅಂತ ಅಂದ್ಬಿಟ್ಟು ಈಗಾಗಲೇ ಹೇಳಿದೀನಿ. ದರ್ ಆರ್ 4 ಪಾರ್ಟ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಕರೆಕ್ಟಾ? ಯಾವ್ದಿದೆ? ಪಾರ್ಟ್ A, B, C, D ಇದೆ. ಪ್ರತಿಯೊಂದು ಪಾರ್ಟ್ ಅಲ್ಲೂ ಅದರದೇ ಆದಂತಹ ವೇಟೇಜ್ ಕ್ವಶನ್ ಬರ್ತಾ ಹೋಗುತ್ತೆ. ಪಾರ್ಟ್ A ಅಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ ನಿಮ್ಗೆ 1 ಕ್ವಶನ್ ಬರುತ್ತೆ. ಸೊ 1 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ B ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಆಗಿರುತ್ತೆ? 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಾಗಿದೆ. ಪಾರ್ಟ್ C ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಆಗಿರುತ್ತೆ? 4 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ, ಈಸಿಯಾಗಿ 4 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಾಗಿದೆ. ಪಾರ್ಟ್ D ಮತ್ತೆ ಇದು ಲಾಸ್ಟ್ ಪಾರ್ಟ್ ಆಗಿದೆ. ಪಾರ್ಟ್ D ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ ಕೇಳೋದಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಬರೋದಿಲ್ಲ. ಸೊ ನಿಮ್ಗೆ D ಅಲ್ಲಿ ಇತ್ತು ಅಂತಂದ್ರೆ ಎಷ್ಟು ಮಾರ್ಕ್ಸ್ ಕ್ವಶನ್ ಬರ್ತಿತ್ತು? ಅದು 8 ಮಾರ್ಕ್ಸ್ ಕ್ವಶನ್ ಆಗಿರ್ತಿತ್ತು. ಸೊ ನಿಮ್ಗೆ 3 ಕ್ವಶನ್ಗಳು ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಸೊ ಈಸಿಯಾಗಿ ನೀವು 7 ಮಾರ್ಕ್ಸ್ ಅನ್ನ D ಚಾಪ್ಟರ್ ಇಂದ ಕವರ್ ಮಾಡ್ಕೊಳ್ಬಹುದಾಗಿದೆ. ಹಾಗಾದ್ರೆ ನಾವು ಈಗ ಚಾಪ್ಟರ್ ಗೆ ನೋಡೋಣ. ಏನು ಫಾರ್ಮೇಶನ್ ಆಫ್ ಎ ಕಂಪನಿ ಅಂತಂದ್ರೆ ಒಂದು ಕಂಪನಿಯನ್ನ ಹೇಗೆ ಸ್ಥಾಪನೆ ಮಾಡ್ಲಾಗ್ತದೆ ಅಂತ ಹೇಳ್ತಕ್ಕಂತಹದ್ನೇ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತ ಅಂತಾರೆ. ಗೈಸ್, ನಿಮ್ಮ 2ನೇ ಚಾಪ್ಟರ್ ನಿಮಗೆ ನೆನ್ಪಿರ್ಬೋದು, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಬೇರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಆರ್ಗನೈಸೇಷನ್ ಗಳು ಯಾವ ತರ ಇದೆ ಅನ್ನೋದನ್ನ ಆ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾವ ತರದಿದೆ? ಒಬ್ಬ ವ್ಯಕ್ತಿ ಮಾಡ್ತಕ್ಕಂತಹದ್ನ ಸೋಲ್ ಪ್ರೊಪೈಟರ್ ಅಂತಾರೆ. 2 ವ್ಯಕ್ತಿಗಳು ಕೂಡಿ ಮಾಡ್ತಕ್ಕಂತಹದ್ನ ಪಾರ್ಟ್ನರ್ಶಿಪ್ ಅಂತ ಅಂತಾರೆ. ಹಾಗೆ 3ನೇದು ಯಾವುದು ಅಂತಂದ್ರೆ ನಿಮ್ಗೆ ತುಂಬಾ ಒಂದು ಟೀಮ್ ಎಲ್ಲ ಸೇರಿ ಮಾಡ್ತಾರೆ ಅಂತಂದ್ರೆ ಅದನ್ನ ಏನಂತಂತಾರೆ? ಕೋಆಪರೇಟಿವ್ ಸೊಸೈಟಿ ಅಂತ ಅಂತಾರೆ. ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ನೇ ಮಾಡ್ತೀರಾ ಅಂತಂದ್ರೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಅಂತಾರೆ. ಹಾಗೆ ಫೈನಲ್ ಆಗಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದ್ರೆ ಏನು ಅಂತ ನೀವು ಆ ಚಾಪ್ಟರ್ ಅಲ್ಲೂ ಕಲ್ತಿದ್ದೀರಾ. ಅದನ್ನ ಮಲ್ಟಿ ನ್ಯಾಷನಲ್ ಕಂಪನಿ ಅಂತಾನೂ ಕರೀತಾರೆ. ಹಾಗಾದ್ರೆ ಅಂತ ಕಂಪನಿಗಳನ್ನ ಹೇಗೆ ಸ್ಥಾಪನೆ ಮಾಡ್ಲಾಗ್ತದೆ, ಅದಕ್ಕೆ ಏನ್ ಸೆಟ್ ಆಫ್ ರೂಲ್ಸ್ ಪ್ರೊಸೀಜರ್ಸ್ ಗಳು ಇದೆ ಅಂತ ಅರ್ಥ ಮಾಡ್ಕೊಳ್ಳದೆ ಈ ಚಾಪ್ಟರ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಇದ್ರದ್ದು ಇಂಟ್ರಡಕ್ಷನ್ ಅಂತ ಅನ್ನೋದನ್ನ ಇನಿಷಿಯಲಿ ನೋಡ್ತಾ ಹೋಗೋಣ. ಏನು? ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಈಸ್ ಪ್ರಿಫರ್ಡ್ ಫಾರ್ ಸೆಟ್ ಅಪ್
ಮೀಡಿಯಂ ಅಂಡ್ ಲಾರ್ಜ್ ಸೈಜ್ ಆಫ್ ಆರ್ಗನೈಸೇಷನ್. ಏನ್ ಹೇಳ್ತಾ ಇದ್ರೆ, ಒಂದು ಮೀಡಿಯಂ ಸೆಟ್ ಆಫ್ ಆರ್ಗನೈಸೇಷನ್ ಅಥವಾ ಲಾರ್ಜ್ ಸೆಟ್ ಆಫ್ ಆರ್ಗನೈಸೇಷನ್ ನಾವು ಕ್ರಿಯೇಟ್ ಮಾಡ್ಬೇಕು ಅಥವಾ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕಂಪನಿಯನ್ನ ಸೆಲೆಕ್ಟ್ ಮಾಡ್ತಕ್ಕಂತಹದ್ದು ತುಂಬಾ ಉತ್ತಮ ಅಂತ ಹೇಳ್ತಾ ಇದಾರೆ. ನಿಮ್ಗೆ ಆಗ್ಲೇ ಹೇಳಿದಿನಲ್ಲ, ಡಿಫ್ರೆಂಟ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಇತ್ತು, ಹಾಗೇನೆ ಪಾರ್ಟ್ನರ್ಶಿಪ್ ಇತ್ತು, ಹಾಗೇನೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಇತ್ತು. ಸೊ ಅದೇ ತರನೇ ಇನ್ನೂ ದೊಡ್ಡದಾದಂತಹ ಒಂದು ಆರ್ಗನೈಸೇಷನ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಇಟ್ಸ್ ಬೆಟರ್ ಟು ಗೋ ಫಾರ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತಾ ಇದಾರೆ. ಓಕೆನಾ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿನ ಓಪನ್ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಹಾಗೇನೆ ಅದರಿಂದ ರಿಟರ್ನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. ಸೊ ಅಂತ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಅಥವಾ ಕಾರ್ಪೊರೇಟ್ಸ್ ಗಳನ್ನ ಓಪನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕಂಪನಿ ಮೆಥಡ್ ಗೆ ಹೋಗೋದು ತುಂಬಾ ಉತ್ತಮ ಅಂತ ಹೇಳ್ತಿದ್ದಾರೆ. ದ ಸ್ಟೆಪ್ ವಿಚ್ ಆರ್ ರಿಕ್ವೈರ್ಡ್ ಫ್ರಮ್ ದ ಟೈಮ್ ಆಫ್ ಬಿಸ್ನೆಸ್ ಐಡಿಯಾ ಒರಿಜಿನೇಟ್ to the time of company is legally ready to commence business are referred to as stages of formation of a company. ಹಾಗಾದ್ರೆ ಫಾರ್ಮೇಶನ್ ಆಫ್ ಕಂಪನಿಯ ಸ್ಟೇಜಸ್ ಅಂತಂದ್ರೆ ಏನು ಅಂತಂದ್ರೆ, ಒಂದು ಕಂಪನಿನ ನಾವು ಓಪನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ಮೈಂಡ್ ಅಲ್ಲಿ ಒಂದು ಐಡಿಯಾ ಇರುತ್ತೆ, ಕರೆಕ್ಟಾ? ಆ ಐಡಿಯಾವನ್ನ ನಾವು ಬಿಸ್ನೆಸ್ ಆಗಿ ಯಾವಾಗ ಮಾಡ್ತೀವಿ, ಒಂದು ಕಂಪನಿ ಲೀಗಲ್ ಆಗಿ ಹುಟ್ಟಿ ಆದ್ಮೇಲೆ, ಅಂದ್ರೆ ಫಾರ್ಮ್ ಆದ ಮೇಲೆನೆ ಆ ಕಂಪನಿ ಒಂದು ಎಕ್ಸಿಸ್ಟೆನ್ಸ್ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಇದು ಜನರಲ್ ಆಗಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, 100% ನಿಮ್ಗೆ ಅರ್ಥ ಆಗುತ್ತೆ. ಈಗ ನೀವು PUC ಸೆಕೆಂಡ್ PUC ಕಾಮರ್ಸ್ ನ ಸ್ಟಡಿ ಮಾಡ್ತಾ ಇದ್ದೀರಾ, ಕರೆಕ್ಟಾ? ನೀವು ಯಾವಾಗ ನೀವು PUC ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ತಾರೆ? ನೀವು ಕ್ಲಾಸ್ ಗಳನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ, ಎಕ್ಸಾಮ್ ಅಟೆಂಡ್ ಮಾಡಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದ್ಮೇಲೆ ನೀವು ಲೀಗಲ್ ಆಗಿ PUC ನ ಕಂಪ್ಲೀಟ್ ಮಾಡಿದೀರಾ ಅಂತ ತಾನೆ. ನಿಮ್ಗೆ ಸರ್ಟಿಫಿಕೇಟ್ ಬರತ್ತಂತ ನೀವು ನಿಜವಾಗ್ಲೂ PUC ಸ್ಟೂಡೆಂಟ್ ಅಂತಂದ್ರೆ ನೀವು ಓದ್ತಿರ್ಬೋದು, ಆದ್ರೆ ನಿಜವಾಗ್ಲೂ PUC ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಏನಾದ್ರು ಒಂದು ಎವಿಡೆನ್ಸ್ ತೋರಿಸ್ಬೇಕಲ್ವಾ? ನಾನು ಓದ್ತೀನಿ ಅಂತಂತಂದ್ರೆ ಯಾರನ್ನೂ ಅದಕ್ಕೆ ಕೇರ್ ಮಾಡೋದಿಲ್ಲ. ಬಟ್ ನೀವು ಓದಿದೀನಿ ಅಂತಂತಂದ್ರೆ ನೀವು ಒಂದು ಪ್ರೂಫ್ ತೋರಿಸ್ಬೇಕಾಗತ್ತೆ. ಆ ಪ್ರೂಫ್ ನೇ ಲೀಗಲ್ ಆಗಿ ಪಡ್ಕೊಳ್ಬೇಕಾಗತ್ತೆ. ಆ ಲೀಗಲ್ ಆಗಿ ಯಾರು ಕೊಡ್ತಾರೆ? ನಿಮ್ಮ PU ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಿರ್ತಾರೆ, ನೀವು ಓದಿದೀರಾ ಅಂತ ಅಂದ್ಬಿಟ್ಟು. ಯಾವಾಗ ನೀವು PUC ಓದಿದೀರಾ ಅಂತ ಗೊತ್ತಾಗುತ್ತೆ? ನಿಮ್ಮ ಹತ್ರ ಎವಿಡೆನ್ಸ್ ಇದ್ದಾಗ ಮಾತ್ರನೇ. ಅದೇ ತರನೇ ಒಂದು ಕಂಪನಿ ಇದೆ, ಆ ಕಂಪನಿ ಯಾವಾಗ ನಿಜವಾಗ್ಲೂ ಎಕ್ಸಿಸ್ಟೆನ್ಸ್ ಬಂದಿದೆ ಅಂತಂತಂದ್ರೆ ಅದು ಲೀಗಲ್ ಆಗಿ ಗೌರ್ಮೆಂಟ್ ಇಂದ ಎಲ್ಲಾ ಪರ್ಮಿಷನ್ ಗಳನ್ನ ತಗೊಂಡಾದ್ಮೇಲೆ ಅದು ಲೀಗಲ್ ಆಗಿ ಹೊರಗೆ ಬಂದಿದೆ, ಅದು ಬಿಸ್ನೆಸ್ ನ ರನ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದನ್ನೇ ಏನ್ ಹೇಳ್ತಾರೆ, ಒಂದು ಐಡಿಯಾ ಇದೆ, ಒಂದು ಕಂಪನಿ ಮಾಡ್ಬೇಕು ಅಂತ ಐಡಿಯಾ ಇದ್ರೆ ಆಗೋದಿಲ್ಲ, ಅದಕ್ಕೆ ಗೌರ್ಮೆಂಟ್ ಇಂದ ಲೀಗಲ್ ಆಗಿ ಪರ್ಮಿಷನ್ ನ ತಗೊಳ್ಬೇಕು. ಅದ್ರ ಮಿನಿಸ್ಟ್ರಿ ಇರುತ್ತೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಅಂದ್ಬಿಟ್ಟು. ಆ ಕಾರ್ಪೊರೇಟ್ ಅಫೇರ್ಸ್ ಇಂದ ನಾವ್ ಏನೇನ್ ಪ್ರೋಸೆಸ್ ಇದೆ, ಅದ್ ಸ್ಟೆಪ್ಸ್ ಗಳನ್ನ ಇದೆ, ಆ ಸ್ಟೆಪ್ಸ್ ಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಮಾತ್ರನೇ ನಮ್ಮ ಕಂಪನಿ ಎಕ್ಸಿಸ್ಟೆನ್ಸ್ ಗೆ ಬರ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಕಂಪನಿನ ಯಾವ ಆರ್ಗನೈಸೇಷನ್ ಗೆ ಸೂಟಬಲ್ ಆಗುತ್ತೆ ಅಂತ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಮೀಡಿಯಂ ಮತ್ತೆ ಲಾರ್ಜ್ ಸ್ಕೇಲ್ ಆಫ್ ಆರ್ಗನೈಸೇಷನ್ ಮಾಡ್ತೀನಿ ಅಂತಂದ್ರೆ ಇಟ್ಸ್ ಬೆಟರ್ ಟು ಗೋ ಫಾರ್ ಜಾಯಿಂಟ್ ಸ್ಟಾಕ್ ಕಂಪನಿಗಳಿಗೆ ಹೋಗೋದು ಉತ್ತಮ ಅಂತ ಹೇಳ್ತಾ ಇದಾರೆ. ಹಾಗೇನೆ ಸ್ಟೇಜಸ್ ಆಫ್ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತಂದ್ರೆ, ಒಂದು ಐಡಿಯಾ ಇದೆ, ಒಂದು ಬಿಸ್ನೆಸ್ ಮಾಡ್ಬೇಕು, ಒಂದು ದೊಡ್ಡ ಕಾರ್ಪೊರೇಟ್ ನ ಓಪನ್ ಮಾಡ್ಬೇಕು ಅಂತ. ಆ ಯೋಚನೆ ಇದ್ರೆ ಸಾಕಾಗಲ್ಲ, ಆ ಕಂಪನಿನ ಎಕ್ಸಿಸ್ಟೆನ್ಸ್ ತರಬೇಕು ಅಂತಂದ್ರೆ ಮಿಡಲ್ ಎಲ್ಲಿ ಗೌರ್ಮೆಂಟ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನೆಲ್ಲ ಇದೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಪರ್ಮಿಷನ್ ಎಲ್ಲ ತಗೊಂಡ್ ಆದ್ಮೇಲೆ ಫೈನಲ್ ಆಗಿ ಅವರು ಕಂಪನಿಯನ್ನು ಸ್ಟಾರ್ಟ್ ಮಾಡಬಹುದಾಗಿದೆ. ಅದನ್ನೇ ಸ್ಟೇಜಸ್ ಆಫ್ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಕಂಪನಿಯನ್ನ ಫಾರ್ಮೇಶನ್ ಮಾಡ್ಬೇಕು ಅಂತಂದ್ರೆ, ಎಕ್ಸಿಸ್ಟೆನ್ಸ್ ಗೆ ತಗೊಳ್ಬೇಕು ಅಂತಂದ್ರೆ ಯಾವ ಸ್ಟೇಜಸ್ ನ ಕವರ್ ಮಾಡ್ತಾರೆ ಅನ್ನೋದನ್ನ ಇನಿಷಿಯಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನು ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಿದ್ದಾರೆ ಫಾರ್ಮೇಶನ್ ಆಫ್ ಎ ಕಂಪನಿ, ಸ್ಟೇಜಸ್ ಇನ್ ದ ಫಾರ್ಮೇಶನ್ ಆಫ್ ಎ ಕಂಪನಿ. ಯಾವುದೇ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಈ 4 ಸ್ಟೇಜ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರನೇ ಆ ಕಂಪನಿ ಎಕ್ಸಿಸ್ಟೆನ್ಸ್ ಗೆ, ಒಂದು ಕಂಪನಿ ಫಾರ್ಮ್ ಆಯ್ತು ಅಂತ ಅಂದ್ಬಿಟ್ಟು ಹೇಳಲಾಗುತ್ತೆ. ಹಾಗಾದ್ರೆ ಯಾವುದು ಫಸ್ಟ್ ಸ್ಟೆಪ್? ಪ್ರಮೋಷನ್ ನ ಮಾಡ್ಬೇಕಾಗ್ತದೆ. ಪ್ರಮೋಷನ್ ಇನ್ ದ ಸೆನ್ಸ್ ಆಫ್ ಏನಂತಂದ್ರೆ, ನೀವು ಯಾವ ಸೆಟ್ ಆಫ್ ಆರ್ಗನೈಸೇಷನ್ ಅಲ್ಲಿ ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಹೋದ್ರೆ ನಿಮ್ಗೆ ಫ್ಯೂಚರ್ ಇದೆಯಾ, ಅದರಲ್ಲಿ ಪ್ರಾಫಿಟ್ ಆಗುತ್ತಾ ಅಂತ ತಿಳ್ಕೊಳ್ಳುವಂತದ್ದು. ಫಸ್ಟ್ ನೀವು ಯಾವ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಳ್ತೀರಲ್ಲ, ಅದನ್ನೇ ಪ್ರಮೋಷನ್ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ನೆಕ್ಸ್ಟ್ ನೀವು ಕಾನ್ಸೆಪ್ಟ್ ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತೀರಾ. ಪ್ರಮೋಷನ್ ಅಂದ್ರೇನು, ಪ್ರಮೋಟರ್ ಅಂತಂದ್ರೇನು, ಪ್ರಮೋಟರ್ ಏನೇನ್ ಕೆಲಸಗಳನ್ನ ಮಾಡ್ತಾನೆ ಅಂತ ಅನ್ನೋದೆಲ್ಲ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಈಗ ನಿಮ್ಗೆ ಜಸ್ಟ್ ಐಡಿಯಾನ ಕೊಡ್ತಾ ಹೋಗ್ತೀನಿ. ಪ್ರಮೋಷನ್ ಅಂತಂದ್ರೆ ನಿಮ್ಮ ಆರ್ಗನೈಸೇಷನ್ ಯಾವ ಏರಿಯಾ ಮೇಲೆ ಮಾಡ್ಬೇಕು ಅಂತ ತಿಳ್ಕೊಳ್ತಕ್ಕಂತಹದ್ದೇ
ಫಸ್ಟ್ ಸ್ಟೇಜ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೆಕೆಂಡ್ ಸ್ಟೇಜ್ ಏನು, ಇನ್ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ದಾರೆ. ಏನ್ ಇನ್ಕಾರ್ಪೊರೇಷನ್ ಅಂತಂದ್ರೆ, ನಿಮ್ಗೀಗ ಐಡಿಯಾ ಇದೆ, ನಾನು ಈ ಏರಿಯಾ ಮೇಲೆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ದೊಡ್ಡದಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅನ್ಕೊಳ್ಳಿ. ಓಕೆನಾ, ಆ ಇಂಡಸ್ಟ್ರಿ ಮಾಡ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಗೌರ್ಮೆಂಟ್ ಅಲ್ಲಿಂದ ಲೀಗಲ್ ಆಗಿ ಪರ್ಮಿಷನ್ ನ ತಗೊಳ್ಬೇಕು. ಆ ಲೀಗಲ್ ಆಗಿ ಪರ್ಮಿಷನ್ ತಗೊಂಡಾಗ ಮಾತ್ರನೇ ನೀವು ಬಿಸ್ನೆಸ್ ನ ರನ್ ಮಾಡ್ಬೇಕಾಗತ್ತು. ಸೊ ಇನ್ಕಾರ್ಪೊರೇಷನ್ ಮಾಡ್ಬೇಕಾದ್ರೂ ನೀವು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಗಳನ್ನ MOA ಆಗಿರ್ಬೋದು, AOA ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ನೆಕ್ಸ್ಟ್ ಸ್ಲೈಡ್ಸ್ ಗಳಲ್ಲಿ. ಸೊ ಇನ್ಕಾರ್ಪೊರೇಷನ್ ನ ಮಾಡ್ಬೇಕಾಗತ್ತೆ. ಫಸ್ಟ್ ಏನು ಪ್ರಮೋಷನ್ ಅಂತಂದ್ರೆ ಕನ್ನಡದಲ್ಲಿ ಪ್ರಚಾರ ಅಂತ ಅಂದ್ಬಿಟ್ಟು ಬರ್ಕೊಳ್ಳಿ, ತುಂಬಾ ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ. ಪ್ರಚಾರ ಮತ್ತೆ ನೀವು ಐಡಿಯಾನ ಯೂಸ್ ಮಾಡ್ಬೇಕಲ್ಲ, ಪ್ರಚಾರ ಅಂತ ಅನ್ನೋಕ್ಕಿಂತ ಫಸ್ಟ್ ಐಡಿಯಾ ಜನರೇಟ್ ಮಾಡ್ಕೊಳ್ತಕ್ಕಂತಹದ್ದೇ ಪ್ರಮೋಷನ್ ಅಂತ ಅಂತಾರೆ. ಪ್ರಚಾರ ಫಸ್ಟ್ ಅದಿರ್ಲಿ ಮನಸ್ಸಲ್ಲಿ. ಇನ್ಕಾರ್ಪೊರೇಷನ್ ಅಂತಂದ್ರೆ ಏನು, ಸಂಘಟನೆ. ಅಂದ್ರೆ ನೀವು ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಏನೇನ್ ಬೇಕಾದಂತಹ ರಿಸೋರ್ಸ್ ಗಳೇ ಆಗಿರ್ಲಿ ಅಥವಾ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳೋದ ಇನ್ಕಾರ್ಪೊರೇಷನ್ ಅಂತ ಅಂತಾರೆ. ಮೂರನೇದು ಏನಂತಂದ್ರೆ ಎಲ್ಲಾ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಕಂಪ್ಲೀಟ್ ಮಾಡಾದ್ಮೇಲೆ ನಾವು ಕ್ಯಾಪಿಟಲ್ ನ ಸಬ್ಸ್ಕ್ರಿಪ್ಷನ್ ನ ಹೊರಗಿನ ಜನ ನಮ್ಮ ಕಂಪನಿಯ ಶೇರ್ ಗಳನ್ನ ಪರ್ಚೇಸ್ ಮಾಡಬಹುದು ಅಂತ ಆಫರ್ ಮಾಡ್ಬೇಕಾಗತ್ತೆ. ನಮ್ಗೆ ಆಗ ಕ್ಯಾಪಿಟಲ್ ಅರ್ಧ ಬರುತ್ತೆ. ಅದು ಮೂರನೇ ಸ್ಟೆಪ್ ಆಗಿದೆ. ಸಬ್ಸ್ಕ್ರಿಪ್ಷನ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಅಂತಾನು ಅಂತಾರೆ. ಓಕೆನಾ, ಪ್ರಮೋಷನ್ ಒಂದು ಐಡಿಯಾ ಇರಬೇಕು ನಮ್ಗೆ, ಆ ಐಡಿಯಾನ ಇನ್ಕಾರ್ಪೊರೇಟ್ ಮಾಡ್ಬೇಕು, ಲೀಗಲ್ ಆಗಿ ಒಂದು ಬಿಸ್ನೆಸ್ ನ ಕಂಪನಿನ ಓಪನ್ ಮಾಡ್ಬೇಕು ಅಂತಂದ್ರೆ. ಸೊ ಕಂಪನಿನ ಓಪನ್ ಮಾಡಿದ್ಮೇಲೆ ನಮ್ಗೆ ಏನ್ ಬರುತ್ತೆ, ಬಂಡವಾಳ ನಮ್ಮ ಕಂಪನಿಗೆ ಅರ್ಧ ಬರುತ್ತೆ. ಯಾವ ಮೂಲಕ, ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಆಗಿರ್ಬೋದು, ಡಿವೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ಆ ಕಡೆಯಿಂದ ನಮ್ಮ ಕಂಪನಿಗೆ ದುಡ್ಡು ಬರುತ್ತೆ. ಆ ಕಂಪನಿಗೆ ದುಡ್ಡು ಬಂದಾದ್ಮೇಲೆ ನಮ್ಮ ಕಂಪನಿ ಬಿಸ್ನೆಸ್ ನ ಕಮೆನ್ಸ್ ಮಾಡುತ್ತೆ. ಒಂದು ಕಂಪನಿ ಅಲ್ಲಿಂದ ವರ್ಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಹೇಳ್ತಾ ಇದ್ರೆ. ಸೊ ದೇರ್ ಆರ್ 4 ಸ್ಟೆಪ್ಸ್ ಆಫ್ ಏನು ಫಾರ್ಮೇಶನ್ ಆಫ್ ಎ ಕಂಪನಿ. ಯಾವ್ಯಾವುದು, ಫಸ್ಟ್ ಪ್ರಮೋಷನ್, ಇನ್ಕಾರ್ಪೊರೇಷನ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಫೈನಲಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಸೊ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಓಕೆನಾ, ಹಾಗಾದ್ರೆ ಪ್ರಮೋಷನ್ ಅಲ್ಲಿ ಫಸ್ಟ್ ನಾವ್ ಏನ್ ನೋಡ್ಬೋದು, ಆಗ್ಲೇ ಸ್ಟೇಜಸ್ ಅಲ್ಲಿ ಫಸ್ಟ್ ಸ್ಟೇಜ್ ಅನ್ನ ನೋಡ್ಬೋದು, ಯಾವ್ದು ಪ್ರಮೋಷನ್ ಅಂತ ಅನ್ನೋದು. ಹಾಗಾದ್ರೆ ಈ ಪ್ರಮೋಷನ್ ಆಫ್ ಎ ಕಂಪನಿ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. Promotion is the first stage in formation of a company which involves discovery of potential business opportunity and taking an initiative to form a company. ಏನ್ ಹೇಳ್ತಾ ಇದ್ರೆ, ಪ್ರಮೋಷನ್ ಅಂತ ಅನ್ನೋದು ಫಸ್ಟ್ ಸ್ಟೇಜ್ ಆಫ್ ಫಾರ್ಮೇಶನ್ ಆಫ್ ಎ ಕಂಪನಿ. ಏನ್ ಹೇಳ್ತಿದ್ರೆ, ಫಸ್ಟ್ ಸ್ಟೇಜ್, ಪ್ರಥಮವಾದಂತಹ ಕೆಲಸ ನಾವು ಮಾಡ್ಲೇಬೇಕಾಗಿರ್ತಕ್ಕಂತಹದ್ದು. ಈ ಪ್ರಥಮವಾಗಿ ಏನ್ ಕೆಲಸವನ್ನ ಮಾಡ್ತೀವಿ, ವಿಚ್ ಇನ್ವಾಲ್ವ್ಸ್ ಡಿಸ್ಕವರಿ ಆಫ್ ಪೊಟೆನ್ಶಿಯಲ್ ಬಿಸ್ನೆಸ್ ಆಪರ್ಚುನಿಟಿ. ನಾವು ಯಾವ ಬಿಸ್ನೆಸ್ ನ ಮಾಡಿದ್ರೆ ನಮಗೆ ಫ್ಯೂಚರ್ ಇದೆ, ಅದರಲ್ಲಿ ಪ್ರಾಫಿಟ್ ಇದೆ, ಆ ಏರಿಯಾ ಮೇಲೆ ನಾವು ಹೋಗ್ಬೋದು. ನಾವು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಡೆಗೆ ಹೋಗ್ಬೇಕಾ ಅಥವಾ ಸರ್ವಿಸ್ ಕಡೆಗೆ ನಾವು ಹೋಗ್ಬೇಕಾ ಅಂತ ಆಲೋಚನೆ ಮಾಡ್ತಕ್ಕಂತಹದ್ದು. ಯಾವ ಫೀಲ್ಡ್ ಅಲ್ಲಿ ನಾವು ನಮ್ಮ ಕಂಪನಿಯನ್ನ ಫಾರ್ಮ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಂತಹದ್ದು. ಅದಕ್ಕೆ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಟೇಕಿಂಗ್ ಅನ್ ಇನಿಷಿಯೇಟಿವ್ ಟು ಫಾರ್ಮ್ ಎ ಕಂಪನಿ. ಆ ಐಡಿಯಾನ ಒಂದು ಕಂಪನಿಯಾಗಿ ನಾವು ಲೀಗಲ್ ಆಗಿ ಎಕ್ಸಿಸ್ಟೆನ್ಸ್ ತರಕ್ಕೆ ಏನೇನ್ ಸ್ಟೆಪ್ ಗಳಿದೆ ಅದನ್ನ ಮಾಡ್ತಕ್ಕಂತಹದ್ನೇ ಪ್ರಮೋಷನ್ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಪ್ರಮೋಟರ್ಸ್ ಅಂತಂತಂದ್ರೆ ಯಾರು? ಓಕೆ, ಪ್ರಮೋಟರ್ಸ್ ಅಂತಂತಂದ್ರೆ ಯಾರು? ಪ್ರವರ್ತಕರು ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಕರೀತಾರೆ. ಪ್ರವರ್ತಕರು ಯಾರು ಈ ಪ್ರವರ್ತಕರು ಅಂತಂತಂದ್ರೆ, ಈಗ ಪ್ರಮೋಷನ್ ಅಂತಂತಂದ್ರೇನು, ಒಂದು ಕಂಪನಿಯನ್ನ ನಿಮ್ಗೆ ಐಡಿಯಾ ಇರುತ್ತೆ, ಅದನ್ನ ಎಕ್ಸಿಸ್ಟೆನ್ಸ್ ಗೆ ತಗೊಬರ್ಬೇಕು, ಅದನ್ನ ಒಂದು ಫಾರ್ಮೇಶನ್ ಮಾಡ್ಬೇಕು ಅಂತಂತಂದ್ರೆ ಅದಕ್ಕೆ ಐಡಿಯಾ ಯೂಸ್ ಮಾಡಿ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇದ್ರ ಮಧ್ಯದಲ್ಲಿ ಪ್ರಮೋಟರ್ ಅಂತ ಬರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಈ ಪ್ರಮೋಟರ್ ಅಂತಂತಂದ್ರೆ ಯಾರು ಅಂತ ಅಂದ್ಬಿಟ್ಟು ನೋಡೋಣ. ಎನಿ ಪರ್ಸನ್ ಆರ್ ಗ್ರೂಪ್ ಆಫ್ ಪರ್ಸನ್ ಆರ್ ಈವನ್ ಎ ಕಂಪನಿ who have discovered a business opportunity and proceed bracket ಅಲ್ಲಿ it is take necessary steps to form a company are called promotion of a company. ಏನ್ ಹೇಳ್ತಾ ಇದಾರೆ, ಪ್ರಮೋಟರ್ ಅಂತಂತಂದ್ರೆ ಯಾರು ಅಂತಂದ್ರೆ ಈತ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಆತನ ಗ್ರೂಪ್ ಆಫ್ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಂದು ಕಂಪನಿನೇ ಆಗಿರ್ಬೋದು. ಯಾವ ಇನ್ನೊಂದು ಬಿಸ್ನೆಸ್ ನ ಓಪನ್ ಮಾಡ್ಕೊಡ್ಲಿಕ್ಕೆ ಏನೇನು ಸ್ಟೆಪ್ಸ್ ಗಳನ್ನ ಕವರ್ ಮಾಡ್ಬೇಕಲ್ಲ, ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಿರ್ಬೋದು, ಗೌರ್ಮೆಂಟ್ ಫೀಸ್ ಕಟ್ಟೋದಾಗಿರ್ಬೋದು, ಅಗ್ರಿಮೆಂಟ್ ನ ಮಾಡಿಸೋದಾಗಿರ್ಬೋದು, ಕಂಪ್ಲೀಟ್ ಲೀಗಲ್ ಪ್ರೋಸೆಸ್ ಏನೇನಿದೆ ಆ ಪ್ರೋಸೆಸ್ ನೆಲ್ಲ ಕಂಪ್ಲೀಟ್ ಮಾಡ್ತಾ ಕೊಡ್ತಕ್ಕಂತಹ ವ್ಯಕ್ತಿಯನ್ನೇ ಪ್ರಮೋಟರ್, ಪ್ರವರ್ತಕ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ
ಪ್ರಮೋಟರ್ ಆರ್ ದ ಪರ್ಸನ್ ಹೂ ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್ಸ್ ಟು ಬ್ರಿಂಗ್ ಎ ಕಂಪನಿ ಟು ಎಕ್ಸಿಸ್ಟೆನ್ಸ್. ಏನ್ ಹೇಳ್ತಿದ್ರೆ, ಪ್ರಮೋಟರ್ ಅಂತಕ್ಕಂತಹದ್ದು ಒಬ್ಬ ವ್ಯಕ್ತಿ ಆತ ಏನ್ ಕೆಲಸ ಮಾಡ್ತಾನೆ ಅಂದ್ರೆ, ಒಂದು ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನೇನ್ ನೆಸೆಸರಿ ಸ್ಟೆಪ್ಸ್ ಗಳು ಪ್ರೊಸೀಜರ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದನ್ನೇ ಪ್ರಮೋಟರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಕಂಪ್ಲೀಟ್ ಆಗಿ ಪ್ರಮೋಷನ್ ಅಂತಂದ್ರೆ ಏನು, ಪ್ರಮೋಟರ್ ಅಂತಂದ್ರೆ ಯಾರು, ಅವ್ನು ಏನ್ ಮಾಡ್ತಾನೆ ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಈ ಪ್ರಮೋಟರ್ ಇದನ್ನಲ್ಲ, ಪ್ರವರ್ತಕ ಏನೇನು ಫಂಕ್ಷನ್ಗಳು ಅಂದ್ರೆ ಕೆಲಸಗಳನ್ನ ಮಾಡ್ತಾನೆ, ಅವನು ಏನು ಆ ಪ್ರಮೋಟರ್ ಯಾತಕ್ಕೋಸ್ಕರ ಆ ಕೆಲಸನ ಮಾಡ್ತಾನೆ ಅಂತ ಏನಾರ ಐಡಿಯಾ ಇದೆಯಾ? ಯಾಕೋಸ್ಕರ ಮಾಡ್ತಾನೆ ಅಂತಂದ್ರೆ ಅವನಿಗೂ ಆ ಒಂದು ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಿ ಕೊಡೋದ್ರಿಂದ ಅವನು ಒಂದು ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾನೆ. ಸೊ ಅದರಿಂದ ಅವನ ಲೈಫ್ ನಡೆಯುತ್ತೆ. ಹಾಗಾಗಿ ಅವನು ಪ್ರಮೋಟರ್ ಆಗಿರ್ತಾನೆ. ಒಂದು ಕಂಪನಿಗೆ ಬೇಕಾದಂತಹ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಯಾವ ತರ ಮಾಡ್ಬೇಕು ಅದನ್ನ ಎಲ್ಲ ಪ್ರೋಸೆಸ್ ನ ಡಾಕ್ಯುಮೆಂಟೇಶನ್ ನ ಮಾಡಿ ಆ ಕಂಪನಿ, ಈಗ ನೋಡಿ ಇಲ್ಲಿ ಯಾರು ಸುಮಾರು ಜನ ಇರ್ತಾರೆ, ಅವರಿಗೆ ಬಂಡವಾಳ ಇರುತ್ತೆ, ಆದ್ರೆ ಕಂಪನಿ ಹೆಂಗೆ ಫಾರ್ಮ್ ಮಾಡ್ಬೇಕು ಅನ್ನೋದು ಐಡಿಯಾ ಇರೋದಿಲ್ಲ. ಆಗ ಈ ಪ್ರಮೋಟರ್ ಏನ್ ಮಾಡ್ತಾನೆ, ನೀವು ಕಂಪನಿ ಓಪನ್ ಮಾಡ್ಬೇಕು ಅಂತಂದ್ರೆ ನನ್ಗೆ ಇಷ್ಟು ಫೀಸ್ ಅನ್ನೋದಿದೆ, ಈ ಫೀಸ್ ಅನ್ನ ಕೊಡಿ, ನಾನು ನಿಮ್ಗೆ ಕಂಪನಿಯನ್ನ ಓಪನ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಗೆ ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಆ ಡಾಕ್ಯುಮೆಂಟ್ಸ್ ನೆಲ್ಲ ಇವ್ರು ಮಾಡಿ ಕೊಡ್ತಾರೆ. ನಥಿಂಗ್ ಬಟ್ ಬ್ರೋಕರ್ ಗೈಸ್. ನೀವು ಏನ್ ಮಾಡ್ತೀರಾ, ನೀವು ಲೈಸೆನ್ಸ್ ಬೇಕು ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಮಾಡ್ತೀನಿ ಅಂತ ಅನ್ಸಿದ್ರೆ, ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಅಲ್ಲಿ ನೀವು ಏನಾದ್ರು ತೆಗಿಸ್ತೀನಿ ಅಂತಂದ್ರೆ ಅಲ್ಲಿ ಬ್ರೋಕರ್ ಗಳು ಕೂತಿರ್ತಾರೆ. ಏನ್ ಮಾಡ್ತೀರಾ, ನೀವು ಹೋಗಿ ಅವ್ರ ಹತ್ರ ಅಪ್ಲಿಕೇಶನ್ ಫಿಲ್ ಮಾಡಿ ಅವ್ರದ್ದು ಏನ್ ಫೀಸ್ ಇದೆ ಕೊಟ್ಬಿಟ್ಟು ನೀವು DL ನ ಅಥವಾ ನಿಮ್ಗೆ ಏನ್ ಡಾಕ್ಯುಮೆಂಟ್ ತೆಗೆಸ್ಕೊ ಬರ್ತಿರಲ್ಲ, ಅದೇ ತರನೇ ಒಂದು ಕಂಪನಿಯನ್ನ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಂಡವಾಳ ಇಟ್ಕೊಂಡ್ರು ಇರ್ತಾರೆ, ಇವ್ರಿಗೆ ಐಡಿಯಾ ಇರುತ್ತೆ, ಬಟ್ ಕಂಪನಿ ಫಾರ್ಮ್ ಮಾಡದಂತಹ ಪ್ರೋಸೆಸ್ ಗೊತ್ತಿರಲ್ಲ. ಈ ಪ್ರಮೋಟರ್ ಆ ಪ್ರೋಸೆಸ್ ನೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಪ್ರಮೋಟರ್ ಏನೇನ್ ಕೆಲಸಗಳನ್ನ ಮಾಡ್ತಾನೆ ಅಂತಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಐಡೆಂಟಿಫಿಕೇಶನ್ ಆಫ್ ಬಿಸ್ನೆಸ್ ಆಪರ್ಚುನಿಟಿ ಏನ್ ಹೇಳ್ತಾ ಇದ್ರೆ, ಒಂದು ಈಗ ಕಂಪನಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಆ ಬಿಸ್ನೆಸ್ ಗೆ ಇರ್ತಕ್ಕಂತಹ ಆಪರ್ಚುನಿಟಿಗಳು ಅಂದ್ರೆ ಅವಕಾಶಗಳು. ನಾವು ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಡೆಗೆ ಹೋಗ್ಬೇಕಾ, ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಮಾಡ್ತಕ್ಕಂತಹ ಇಂಡಸ್ಟ್ರಿಗೆ ಹೋಗ್ಬೇಕಾ, ಅಥವಾ ಸರ್ವಿಸ್ ಕೊಡ್ತಕ್ಕಂತಹ ಸೆಕ್ಟರ್ಗೆ ಹೋಗ್ಬೇಕಾ, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಈ ತರ ಬೇರೆ ಬೇರೆ ರೀತಿಯಾದಂತಹ ಸೆಕ್ಟರ್ ಮೇಲೆ ನಾವು ಫೋಕಸ್ ಮಾಡ್ಬೇಕಾ, ಗೂಡ್ಸ್ ಮೇಲೆ ಅಥವಾ ಪ್ರಾಡಕ್ಟ್ ಮೇಲೆ ನಾವು ಐಡಿಯಾ ಮಾಡ್ಬೇಕಾ, ಅಥವಾ ಗೂಡ್ಸ್ ಗಳ ಮೇಲೆ ಸರ್ವಿಸ್ ಮೇಲೆ ನಾವು ಏರಿಯಾಗೆ ಫೋಕಸ್ ಮಾಡ್ಬೇಕಾ, ಯಾವ್ದ್ರಲ್ಲಿ ನಮಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ, ಆಪರ್ಚುನಿಟಿ ಅಂದ್ರೆ ಅವಕಾಶ ಇದೆ, ಆ ಅವಕಾಶನ ನಾವು ಯೂಸ್ ಮಾಡ್ಕೊಂಡ್ರೆ ನಾವು ಜಾಸ್ತಿ ಪ್ರಾಫಿಟ್ ನ ಮಾಡ್ಬೋದು ಅನ್ನೋದನ್ನ ಫಸ್ಟ್ ಅವನು ಯೋಚನೆ ಮಾಡ್ಬೇಕಾಗತ್ತೆ. ಅದೇ ಪ್ರಮೋಟರ್ ನ ಫಸ್ಟ್ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಸೆಕೆಂಡ್ ವರ್ಕ್ ಏನು, ಫೀಸಿಬಿಲಿಟಿ ಸ್ಟಡೀಸ್. ಏನ್ ಫೀಸಿಬಿಲಿಟಿ ಸ್ಟಡೀಸ್ ಅಂತಂದ್ರೆ, ಫೀಸಿಬಿಲಿಟಿ ಅಂತಂದ್ರೆ ಕನ್ನಡದಲ್ಲಿ ಕಾರ್ಯ ಸಾಧ್ಯತೆ ಅಂತ. ಏನ್ ಕಾರ್ಯ ಸಾಧ್ಯತೆ ಅಂತಂದ್ರೆ, ಈಗ ನಮ್ಗೆ ಏನ್ ಅರ್ಥ ಆಯ್ತು, ಆತ ಪ್ರಮೋಟರ್ ಫಸ್ಟ್ ಕೆಲಸ ಏನ್ ಮಾಡ್ತಾನೆ, ಒಂದು ಐಡಿಯಾನ ಜನರೇಟ್ ಮಾಡ್ತಾನೆ. ಯಾವ ಬಿಸ್ನೆಸ್ ನಿಜವಾಗ್ಲೂ ಪೊಟೆನ್ಶಿಯಾಲಿಟಿ ಇದೆ, ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಇಂತ ಬಿಸ್ನೆಸ್ ನ ಮಾಡಿದ್ರೆ ನಮ್ಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅನ್ನೋದನ್ನ ಕೂತು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಾದ್ಮೇಲೆ ಅದ್ರ ಕಾರ್ಯ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಅಂದ್ರೆ ನಿಜವಾಗ್ಲೂ ಈ ಕಂಪನಿನ ಈ ಬೇಸ್ ಮೇಲೆ ನಾವು ಎಸ್ಟಾಬ್ಲಿಷ್ ಮಾಡ್ಬೋ ಅಂತಂದ್ರೆ ಅದ್ರಲ್ಲಿ ಕೆಲವು ಟೆಕ್ನಿಕ್ಗಳು ಬರ್ತಾ ಹೋಗುತ್ತೆ. ಫೀಸಿಬಿಲಿಟಿ, ಸೊ ಕಾರ್ಯ ಸಾಧ್ಯತೆ ಅಂದ್ರೆ ಇದು ಎಷ್ಟು ನಮ್ಗೆ ವರ್ಕೌಟ್ ಆಗುತ್ತೆ ಅಂತಂದನ್ನ ಯೋಚನೆ ಮಾಡ್ತಾನೆ. ಅದರಲ್ಲಿ 3 ಪಾಯಿಂಟ್ ಗಳು ಬರ್ತಾ ಹೋಗುತ್ತೆ. ಟೆಕ್ನಿಕಲ್ ಫೀಸಿಬಿಲಿಟಿ. ಏನ್ ಟೆಕ್ನಿಕಲ್ ಫೀಸಿಬಿಲಿಟಿ ಅಂತಂದ್ರೆ, ಆ ಇಂಡಸ್ಟ್ರಿನ ಓಪನ್ ಮಾಡಕ್ಕೆ ಅಥವಾ ಆ ಕಂಪನಿನ ಫಾರ್ಮ್ ಮಾಡ್ಲಿಕ್ಕೆ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂತಹ ಟೆಕ್ನಿಕಲ್ ಸಪೋರ್ಟ್ ಗಳು ಯಾರ್ಯಾರಿರುತ್ತೆ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಂತ ನಾವು ಇಂಡಸ್ಟ್ರಿನ ಓಪನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಆಗಿರ್ಲಿ ಅಥವಾ ಇಂಡಸ್ಟ್ರಿಗೆ ಬೇಕಾದಂತಹ ಮಿಷನರಿಗಳೇ ಆಗಿರ್ಲಿ, ಆ ಟೆಕ್ನಿಕಲ್ ರಿಲೇಟೆಡ್ ಇನ್ಫಾರ್ಮೇಶನ್ ನ ಅವನು ಕಾರ್ಯ ಸಾಧ್ಯತೆ ಬಗ್ಗೆ ಅವನು ಫಸ್ಟ್ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಮಾಡೋಂತಹ ಬಿಸ್ನೆಸ್ ಟೆಕ್ನಿಕಲಿ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಫೀಸಿಬಿಲಿಟಿ ಸ್ಟಡೀಸ್ ಅಲ್ಲಿ ಅಂಡರ್ ಅಲ್ಲಿ ಮತ್ತೆ ಮೂರ್ ಮೆಥಡ್ ಬರುತ್ತೆ. ಟೆಕ್ನಿಕಲ್ ಫೀಸಿಬಿಲಿಟಿ, ಫೈನಾನ್ಷಿಯಲ್ ಫೀಸಿಬಿಲಿಟಿ ಅಂಡ್ ಎಕನಾಮಿಕಲ್ ಫೀಸಿಬಿಲಿಟಿ ಅಂತ ಅಂದ್ಬಿಟ್ಟು ಇದು ಸೆಕೆಂಡ್ ಪಾಯಿಂಟ್ ಅಲ್ಲಿ ಬರ್ತಕ್ಕಂತಹ 3 ಸಬ್ ಡಿವಿಷನ್ ಗಳಾಗಿರುತ್ತೆ. ಫಸ್ಟ್ ಟೆಕ್ನಿಕಲ್ ರಿಲೇಟೆಡ್ ಫೀಸಿಬಿಲಿಟಿ ಅರ್ಥ ಆಯ್ತು. ಹಾಗಾದ್ರೆ ಫೈನಾನ್ಷಿಯಲ್ ಫೀಸಿಬಿಲಿಟಿ ಅಂತಂದ್ರೆ ಏನು, ಈಗ ಒಂದು ಕಂಪನಿ ಫಾರ್ಮ್ ಮಾಡ್ತಾ ಇದಾರೆ ಅಂತಂದ್ರೆ ಕ್ರೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಅವರಿಗೆ ಬಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಂತ ಕ್ರೋಸ್ ಟುಗೆದರ್ ಫೈನಾನ್ಸ್ ನ ತಗೋಬರ್ಬೇಕಾದ್ರೆ
ಕೆಲವು ಸಲ ಏನ್ ಮಾಡ್ಬೇಕಾಗುತ್ತೆ, ಹೊರಗಡೆಯಿಂದನು ಶೇರ್ ಹೋಲ್ಡರ್ಸ್ ಇಂದಾಗ್ಲಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಿರ್ಲಿ, ಹಾಗೇನೆ ಡಿಬೆಂಚರ್ ಹೋಲ್ಡರ್ಸ್ ಆಗಿಂದ ಹೊರಗಡೆಯಿಂದನು ಅಮೌಂಟ್ ಅನ್ನ ತಗೊಬರ್ತಾರೆ. ಅದೇ ಲೋನ್ ಮೂಲಕನು ಕೂಡ ಅಮೌಂಟ್ ಅನ್ನ ತಗೊಬರ್ತಾರೆ. ಆಮೇಲೆ ಯಾರಿರ್ತಾರೆ ಓನರ್ಸ್, ಅವರು ಕೂಡ ಬಂಡವಾಳ ಹಾಕಿರ್ತಾರೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದೀವಿ. ಅದಕ್ಕೆ ನಮ್ಗೆ ಎಷ್ಟು ವರ್ಕೌಟ್ ಆಗ್ತಿದೆ, ಆ ಇನ್ವೆಸ್ಟ್ ಅಷ್ಟು ಬಂಡವಾಳ ಹಾಕೋದಕ್ಕೆ ನಮ್ಗೆ ಎಷ್ಟು ಫೈನಾನ್ಷಿಯಲಿ ನಾವು ತುಂಬಾ ಚೆನ್ನಾಗಿ ಮುಂದುವರಿಬಹುದು ಅಂತ ಅಂದ್ಬಿಟ್ಟು ಕಾರ್ಯ ಸಾಧ್ಯತೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂತಹದ್ನೇ ಫೈನಾನ್ಷಿಯಲ್ ಫೀಸಿಬಿಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಇನ್ನೂ ಒಂದೇನಂತಂದ್ರೆ ಫೈನಾನ್ಷಿಯಲ್ ಫೀಸಿಬಿಲಿಟಿಲಿ ಎಕ್ಸ್ಪರ್ಟೈಸ್ ಇರ್ತಾರೆ. ಅದಕ್ಕೆ ಅಂತಾನೆ CA ಗಳಾಗಿರ್ಬೋದು ಅಥವಾ CS ಗಳಾಗಿರ್ಬೋದು, ಅವ್ರದ್ದು ಸಜೆಷನ್ ನ ತಗೊಳ್ತಕ್ಕಂತಹದ್ದುವೆ ನಡೆಯುತ್ತೆ ಇಲ್ಲಿ ಕೆಲಸ. ಅದು ಫೈನಾನ್ಷಿಯಲ್ ಫೀಸಿಬಿಲಿಟಿ ಅಂತ ಇದ್ದಾರೆ. ಹಾಗಾದ್ರೆ ಎಕನಾಮಿಕಲ್ ಫೀಸಿಬಿಲಿಟಿ ಅಂತಂದ್ರೆ ಏನು ಗೈಸ್? ಎಕನಾಮಿಕಲ್ ಫೀಸಿಬಿಲಿಟಿ ಅಂತಂದ್ರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಿರೋದಕ್ಕೆ, ಇಷ್ಟೆಲ್ಲ ಮೆಥಡಾಲಜಿ ಯೂಸ್ ಮಾಡಿ ನಾವು ಮಾಡ್ತಾ ಇರೋದಕ್ಕೆ ಎಕನಾಮಿ ಅಂತಂದ್ರೆ ಏನು? ಎಷ್ಟು ಪ್ರಾಫಿಟ್. ಎಕನಾಮಿ ಅಂತ ಅನ್ನೋದು ಯಾವ್ದ್ರ ಮೇಲೆ ಡೀಲ್ ಆಗುತ್ತೆ? ಪ್ರಾಫಿಟ್ ಮೇಲೆ ಡೀಲ್ ಆಗುತ್ತೆ. ಎಷ್ಟು ಅದರಿಂದ ನಾವು ಕ್ಯಾಪಿಟಲ್ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತಿದೀವಿ, ಎಷ್ಟು ನಮ್ಗೆ ಕ್ಯಾಪಿಟಲ್ ಹಾಕಿದ್ದಕ್ಕೆ ಪ್ರಾಫಿಟ್ ನಮ್ಗೆ ವಾಪಸ್ ಬರ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಎಕನಾಮಿಕ್ ಫೀಸಿಬಿಲಿಟಿ ಅಂತ ಹೇಳ್ತಾರೆ ಅನ್ನೋದು ಅರ್ಥ ಆಯ್ತು. ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಬಿಸ್ನೆಸ್ ಆಪರ್ಚುನಿಟಿ ಏನಿದೆ ಅಂತ ತಿಳ್ತಕ್ಕಂತಹದ್ದು. ನೆಕ್ಸ್ಟ್ ಅದು ಫೀಸಿಬಿಲಿಟಿ, ಏನದು ಯಾವ್ದು ಫೀಸಿಬಿಲಿಟಿ ಸ್ಟಡೀಸ್ ನ ಮಾಡ್ಬೇಕಾಗುತ್ತೆ. ಇದರಲ್ಲಿ 3 ಟಾಪಿಕ್, ಒಂದು ಟೆಕ್ನಿಕಲ್, ಇನ್ನೊಂದು ಫೈನಾನ್ಷಿಯಲ್, ಮತ್ತೆ ಇನ್ನೊಂದು ಎಕನಾಮಿಕಲ್ ಫೀಸಿಬಿಲಿಟಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. 2 ಪಾಯಿಂಟ್ಗಳು ನಿಮ್ಗೆ ಅರ್ಥ ಆಯ್ತು. ನೇಮ್ ಅಪ್ರೂವಲ್, 3ನೇ ಕೆಲಸ ಏನ್ ಮಾಡ್ತಾನೆ ಅಂತಂದ್ರೆ ಅವನು ನೇಮ್ ಅಪ್ರೂವಲ್ ಗೆ ಹೋಗ್ತಾನೆ. ಏನ್ ನೇಮ್ ಅಪ್ರೂವಲ್ ಅಂತಂದ್ರೆ ಹೆಸರು ನಮೂದನೆ. ಏನು ಹೆಸರು ನಮೂದನೆ ಅಂತಂದ್ರೆ, ಈಗ ನಮ್ಗೆ ಈಗಾಗ್ಲೇ ಒಂದಷ್ಟು ಕಂಪನಿಗಳು ಎಕ್ಸಿಸ್ಟೆನ್ಸ್ ಇದೆ ಕರೆಕ್ಟ್ ಮಾರ್ಕೆಟ್ ಅಲ್ಲಿ. ನೀವು ಟಾಟಾ ಆಗಿರ್ಬೋದು, ಅಥವಾ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, LG ಆಗಿರ್ಬೋದು, ಈಗ ತುಂಬಾ ಸಾವಿರಾರು ಗಟ್ಟಲೆ. ನಿಮ್ಗೆ ಒಂದ್ ಐಡಿಯಾ ಇರ್ಲಿ, ನಮ್ ಇಂಡಿಯಾದಲ್ಲಿ ಎಷ್ಟು ಪ್ರತಿ ವರ್ಷ ಓಪನ್ ಆಗುತ್ತೆ ಅಂತ ಏನಾರ ಐಡಿಯಾ ಇದೆ? ನಾನು ಇದನ್ನೇ ಹೇಳ್ತಾ ಇರೋದು. ಈ ತರ ಪ್ರಾಕ್ಟಿಕಲ್ ಆಗಿ ನಾನು ಒಂದಷ್ಟು ಎಕ್ಸಾಂಪಲ್ ಗಳನ್ನ ಜಾಸ್ತಿ ಕ್ಲಾಸ್ ಅಲ್ಲಿ ಕೊಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಟೈಮ್ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಎನಿವೆ ನಾನ್ ನಿಮ್ಗೆ ಐಡಿಯಾ ಇರ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ. ಪ್ರತಿ ವರ್ಷ ನಮ್ಮ ಇಂಡಿಯಾದಲ್ಲಿ ಆಸ್ ಪರ್ ಪ್ರೀವಿಯಸ್ ಇಯರ್ ಫೈನಾನ್ಷಿಯಲ್ ಇಯರ್ ರಿಪೋರ್ಟ್ ಪ್ರಕಾರನೇ ಏನ್ ಹೇಳಿದೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನಮ್ಮ ಇಂಡಿಯಾದಲ್ಲಿ ಪ್ರತಿ ವರ್ಷ 1,82,000, ಅರ್ಥ ಮಾಡ್ಕೊಳ್ಳಿ, ಪ್ರತಿ ವರ್ಷ 1,82,000 ಕಂಪನಿಗಳು ಹೊಸದಾಗಿ ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಪ್ರತಿದಿನ 510 ಕಂಪನಿಗಳು ಓಪನ್ ಆಗ್ತಾ ಇದೆ. ಎಷ್ಟಲ್ಲಿ? ಪ್ರತಿದಿನ 510 ಕಂಪನಿಗಳು ಓಪನ್ ಆಗ್ತಿದೆ. 510 ಕಂಪನಿಗಳು ಓಪನ್ ಆಗ್ತಿದೆ ಅಂತಂದ್ರೆ ಜನಕ್ಕೆ 510 ಕಂಪನಿಗಳು ನೆನ್ಪಿಟ್ಕೊಳಕ್ ಗೊತ್ತಾಗತ್ತಾ? ಖಂಡಿತ ಇಲ್ಲ ಅಲ್ವಾ? ಅಷ್ಟ್ ಕಂಪನಿ ಇದ್ರು ಪ್ರತಿ ವರ್ಷ ಅಷ್ಟು ಓಪನ್ ಆಗ್ತಾ ಇದೆ ಅಂತಂದ್ರು ಇನ್ನು ಏನಕ್ಕೆ ಜನರು ಮನಸ್ಸಲ್ಲಿ ಟಾಟಾ ಮತ್ತೆ ವಿಪ್ರೋ ಆಗಿರ್ಲಿ ಅಥವಾ ಮಹೀಂದ್ರ ಆಗಿರ್ಲಿ ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ ಅಂತಂದ್ರೆ ಅವು ಒಂದು ಗುಡ್ ವಿಲ್ ನ ಕ್ರಿಯೇಟ್ ಮಾಡಿದೆ, ಜನರು ಮೈಂಡ್ ಅಲ್ಲಿ ಕೂತ್ಬಿಟ್ಟಿದೆ. ಓಕೆನಾ? ಹಾಗಾಗಿ ಅವು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಈಗ ಟಾಟಾ ಗ್ರೂಪ್ ಆಫ್ ಕಂಪನಿ ಅಂತಂದ್ರೆ ಯಾರಿಗ್ ಗೊತ್ತಿಲ್ಲ? ಅವ್ರಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ ಗಳು ಬರ್ತಾ ಹೋಗುತ್ತೆ. ಟಾಟಾ ಅಂದಿದ ತಕ್ಷಣ ನಿಮಗೊಂದು ಬ್ರ್ಯಾಂಡ್ ನೆನಪು ಬರುತ್ತೆ, ಅದು TATA ಅಂತ ಬರ್ದಿರೋ ಅಂತಹದ್ದು. ಕರೆಕ್ಟಾ? ಅದೇನು ಅವ್ರದ್ದು ಬ್ರ್ಯಾಂಡ್ ನೇಮ್ ಮತ್ತೆ ಅದರಲ್ಲಿ ಅವ್ರದ್ದು ಹೆಸರಿದೆ. ಮಹೀಂದ್ರ ಅಂತ ಬರ್ದಿರುತ್ತೆ, ಅದನ್ನ ನೋಡಿದ ತಕ್ಷಣ ಆ ಕಂಪನಿ ಯಾವ್ದು ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನೇಮ್, ಈಗ ಹೊಸ ಕಂಪ್ನಿನ ಫಾರ್ಮ್ ಮಾಡ್ತಾ ಇದಾರೆ ಅಂತಂದ್ರೆ ಹಳೆ ಕಂಪ್ನಿಗಳದ್ದು ನೇಮು ಅದಕ್ಕೆ ಮ್ಯಾಚ್ ಆಗ್ಬಾರ್ದು. ಅವಾಗ ಏನಾಗ್ಬಿಡುತ್ತೆ, ಅವರು ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ, ಬಟ್ ಸೇಮ್ ನೇಮ್ ಅನ್ನ ಮಾಡಕ್ಕಾಗತ್ತಾ? ಗೌರ್ಮೆಂಟ್ ಅದಕ್ಕೆ MC ಅದಕ್ಕೆ ಅಪ್ರೂವಲ್ ಕೊಡೋದಿಲ್ಲ. ಸೊ ಹಾಗಾಗಿ 3ನೇ ಸ್ಟೆಪ್ ಏನಂತಂದ್ರೆ ನಿಮ್ಮ ಹೊಸ ಕಂಪ್ನಿನ ನೀವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಸೂಟಬಲ್ ಆಗ್ತಕ್ಕಂತಹ ಹೆಸರನ್ನ ನಮೂದನೆ ಮಾಡ್ಲಿಕ್ಕೆ ನೀವು ಅಪ್ರೂವಲ್ ಗೆ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹೆಸರನ್ನ ಕೊಡ್ಬೇಕು. ನಿಮ್ಮ ಹೆಸರೇನು, ಕಂಪನಿಯ ನಿಜವಾದ ಹೆಸರೇನು, ಹಾಗೇನೆ ಆ ಕಂಪನಿ ಲೋಗೋ ಇತ್ತು ಅಂತಂತಂದ್ರೆ, ಯಾಕಂತಂದ್ರೆ ಅದನ್ನ ಯೂಸ್ ಮಾಡಕ್ ಆಗಂಗಿಲ್ಲ. ಈಗ ಇನ್ಫೋಸಿಸ್ ಯಾವ್ದೋ ಒಂದು ಬ್ರ್ಯಾಂಡ್ ಲೋಗೋ ಇದೆ ಅಂತಂದ್ರೆ ಆ ಬ್ರ್ಯಾಂಡ್ ಲೋಗೋನ ಅವ್ರು ಮಾತ್ರ ಯೂಸ್ ಮಾಡಕ್ ಆಗದೆ ಅಂತದ್ದು, ಬೇರೆಯವರು ಆ ಬ್ರ್ಯಾಂಡ್ ವ್ಯಾಲ್ಯೂನ ಆ ಬ್ರ್ಯಾಂಡ್ ನ ಯೂಸ್ ಮಾಡಕ್ ಆಗಂಗಿಲ್ಲ. ಈಗ ಪೂಮಾ ಆಗ್ಲಿ, ನೈಕಿ ಆಗಿರ್ಲಿ, ಅಡಿಡಾಸ್ ಆಗಿರ್ಲಿ, ಯಾವ್ದೇ ತಗೊಳ್ಳಿ, ಅದನ್ನ ಬೇರೆಯವರು ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಾಪಿ ಆಗುತ್ತೆ, ಆವಾಗ ಪೆನಾಲ್ಟಿನ ಹಾಕ್ಬಿಡ್ತಾರೆ. ಹಾಗಾಗಿ ಒಂದು ಬ್ರ್ಯಾಂಡ್ ಇರುತ್ತಲ್ಲ, ಹಾಗೆ ಕಂಪನಿಯ ನೇಮ್ ಅನ್ನು ಕೊಡುವ ಕಂಪನಿಗಳಲ್ಲಿ ರಿಜಿಸ್ಟರ್ ಮಾಡ್ಬೇಕು. ಅವಾಗ ಮಾತ್ರನೇ ಅದೇ ನೇಮ್ ಅನ್ನ ಬೇರೆಯವರು ತಗೊಳ್ಳಿಕ್ಕೆ ಆಗಂಗಿಲ್ಲ. ಓಕೆನಾ? 3ನೇ ಸ್ಟೆಪ್ ಏನಂತಂದ್ರೆ ಪ್ರಮೋಟರ್ದು ಒಂದು ಕಂಪನಿಯ ನೇಮ್ ಅನ್ನ ಅಪ್ರೂವಲ್ ತೆಗಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 4ನೇ ಸ್ಟೆಪ್ ಏನು? ಫಿಕ್ಸಿಂಗ್ ಆಫ್ ಸಿಗ್ನೇಚರ್ ಟು ಮೆಮೊರಂಡಮ್ ಆಫ್ ಅಸೋಸಿಯೇಷನ್.
ಗೈಸ್ ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಅನ್ನೋದ್ರ ಬಗ್ಗೆನೂ ತುಂಬಾ ಎಲಾಬರೇಟ್ ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ನಿಮ್ಗೆ 4 ಮಾರ್ಕ್ಸ್ ಈ ಫಂಕ್ಷನ್ ಆಫ್ ಪ್ರಮೋಟರ್ ಅಂತ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅದ್ರಲ್ಲೂ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಗೆನೆ ನೀವು ಎಕ್ಸ್ಕ್ಲೂಸಿವ್ಲಿ 4 ಮಾರ್ಕ್ಸ್ ಗೆ ಮತ್ತೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅದರಲ್ಲಿ ಎಲಾಬರೇಟ್ ಆಗಿ ಕಲ್ತ್ಕೊಳ್ಳೋಣ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಇನ್ ಸಿಂಪಲ್ ಆಗಿ ಕಂಪನಿ ಯಾವ್ದ್ರ ಮೇಲೆ ಯಾವ ಏರಿಯಾ ಮೇಲೆ ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅದ್ರ ಆಬ್ಜೆಕ್ಟಿವ್ ನ ತಿಳಿಸಕೊಂಡನ್ನೇ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಾರೆ. ಅದಕ್ಕೆ ಕಂಪನಿಯ ಮೆಂಬರ್ಸ್ ಯಾರಿರ್ತಾರೆ, ಗ್ರೂಪ್ ಆಫ್ ಡೈರೆಕ್ಟರ್ಸ್ ಯಾರಿರ್ತಾರೆ, ಅವ್ರ ಹತ್ರ ಸಿಗ್ನೇಚರ್ ನ ಹಾಕ್ಸಿ ಅದನ್ನ MC ಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಲ್ಲಾರು ಡೈರೆಕ್ಟರ್ಸ್ ಯಾರಿರ್ತಾರೆ ಅವ್ರದ್ದು ಸಿಗ್ನೇಚರ್ ತಗೊಳ್ಬೇಕಾಗತ್ತೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಗೆ ಅಂತ ಇದ್ರೆ. ಅದು ಎಷ್ಟನೇದು 4ನೇ ಸ್ಟೆಪ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದಾದ್ಮೇಲೇನು ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ಸ್. ಏನಾಯ್ತು, ಫಸ್ಟ್ ಒಂದು ಐಡಿಯಾ ಜನರೇಟ್ ಮಾಡಿದ್ರು, ಅದಾದ್ಮೇಲೆ ಅದ್ರ ಕಾರ್ಯಕ್ಷಮತೆ ಫೀಸಿಬಿಲಿಟಿ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರು, ಅದಾದ್ಮೇಲೆ ನೇಮ್ ಅಪ್ರೂವಲ್ ಕೊಟ್ರು. 4th ಪಾಯಿಂಟ್ ಅದಕ್ಕೆ ಡಾಕ್ಯುಮೆಂಟ್ ಗೆ ಇರ್ತಕ್ಕಂತಹ ಡೈರೆಕ್ಟರ್ಸ್ ಯಾರಿರ್ತಾರೆ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ತಕ್ಕಂತಹದ್ದಾಗಿರ್ಬೋದು. ಈಗ 5ನೇ ಸ್ಟೆಪ್ ಹೇಳ್ತಿದ್ರೆ ಒಬ್ಬ ಪ್ರೊಫೆಷನಲ್ಸ್ ಗಳನ್ನ ಅಪಾಯಿಂಟ್ ಮಾಡ್ತಕ್ಕಂತಹದ್ದು. ಹಾಗಾದ್ರೆ ಯಾರ್ಯಾರು ಇಲ್ಲಿ ಪ್ರೊಫೆಷನಲ್ಸ್ ಗಳು ಬರ್ತಾರೆ, CA ಆಗಿರ್ಬೋದು ಕಂಪ್ನಿ ಆಡಿಟ್ ಮಾಡಕ್ಕೆ, ಹಾಗೆ CS ಆಗಿರ್ಬೋದು, ಇವ್ರನ್ನೆಲ್ಲ ಅಪಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಅವರೆಲ್ಲ ಅಪಾಯಿಂಟ್ ಮಾಡ್ಕೊಂಡಿದ್ದು ಅಪಾಯಿಂಟ್ಮೆಂಟ್ ಲೆಟರ್ ನ ಅವರು ಕೊಡ್ಬೇಕಾಗತ್ತೆ. ಇದು 5ನೇ ಸ್ಟೆಪ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಪ್ರಮೋಟರ್ ಈ 5ನೇ ಸ್ಟೆಪ್ ಮಾಡಬೇಕು. ಹಾಗಾದ್ರೆ ಫೈನಲ್ ಆಗಿ ಏನ್ ಮಾಡ್ಬೇಕು, ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್. ಯಾವುದು MOA ಆಗಿರ್ಬೋದು, AOA ಆಗಿರ್ಬೇಕು, ಮತ್ತೆ ಲೀಗಲ್ಗೆ ಏನೇನ್ ಬೇಕು ಆ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಮಾಡಿ ಕೊಡ್ತಕ್ಕಂತಹದ್ದು ಈ ಪ್ರಮೋಟರ್ ನ ಕೆಲಸ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಲಾಗುತ್ತೆ. ಈ 6th ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಗೈಸ್. 4 ಮಾರ್ಕ್ಸ್ ಗೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಕ್ಲೀನ್ ಆಗಿ ಬಿಡಿಸಿ ಹೇಳಿದೀನಿ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಏನೇನು ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ. ಏನು ಡಾಕ್ಯುಮೆಂಟ್ ಅಂತಂದ್ರೆ ದಾಖಲೆಗಳು. ಬರ್ಕೊಳ್ಳಿ, ಒಂದು ಕಂಪನಿಯನ್ನ ಇನ್ಕಾರ್ಪೊರೇಟ್ ಮಾಡ್ತೀನಿ ಅಂತಂದ್ರೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ. ಗೈಸ್ ನಾನು ಆಗ್ಲೇ ಹೇಳ್ತಿದ್ನಲ್ಲ, MCA ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕಾಗತ್ತೆ. ಅದಕ್ಕೆ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಏನೇನಿದೆ ಅದನ್ನೆಲ್ಲ ಫಿಲ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಂತಂದ್ಬಿಟ್ಟು ಅದಿದ್ದೇನೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ನೀವು ಒಂದು ಕಂಪನಿಯನ್ನು ಓಪನ್ ಮಾಡ್ತೀರಾ ಅಂತಂದ್ರೆ ನೀವು ದೊಡ್ಡವರಾದ್ಮೇಲೆ ನೀವು ಕಂಪಲ್ಸರಿ MC ಅಲ್ಲಿ ರಿಜಿಸ್ಟರ್ ಆಗ್ಬೇಕಾಗತ್ತೆ. ರಿಜಿಸ್ಟರ್ ಆದ್ಮೇಲೆ DAN ನಂಬರು, SIN ನಂಬರ್ ಅಂತ ಎಲ್ಲ ಕೊಡ್ತಾರೆ. ಅದ್ರಲ್ಲಿ ಹಾಕಿದ್ರೆ ನಾನು ಹಾಗೆ ಹೇಳ್ದಂಗೆ ಇಲ್ಲಿ ಏನಂತಂದ್ರೆ ನಿಮ್ಗೆ ಒಂದು ಕಂಪನಿಯ ನೇಮ್ ಹಾಕಿದ್ರೆ ಸಾಕು, ಇಡೀ ಆ ಕಂಪನಿಯ ಡೀಟೇಲ್ಸ್ ಸಿಕ್ಬಿಡುತ್ತೆ. ಸೊ ಅದನ್ನ ಸರ್ಚ್ ಎಲ್ಲ ಹೇಗ್ ಮಾಡುದು ಅಂತ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಿದ್ದೆ ಕ್ಲಾಸ್ ರೂಮ್ ಗಳಲ್ಲಿ. ಇರ್ಲಿ, ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಏನೇನನ್ನ ಅರ್ಥ ಮಾಡ್ಕೊಳ್ಳೋಣ ನೋಡೋಣ. ಹಾಗಾದ್ರೆ ಒಂದು ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಂದ್ರೆ ನಮಗೆ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್ ಮೆಮೊರಾಂಡಮ್ ಆಫ್ ಫಸ್ಟ್ ಏನೇನ್ ಬೇಕು ಅನ್ನೋದು ಎಲ್ಲಾನು ತಿಳ್ಕೊಂಡ್ಬಿಡೋಣ. ಅದಾದ್ಮೇಲೆ ಪ್ರತಿಯೊಂದು ಟಾಪಿಕ್ ನ ಎಲಾಬರೇಟ್ ಆಗಿ ಬೇರೆ ಬೇರೆ ಮತ್ತೆ ಸ್ಲೈಡ್ಸ್ ಗಳಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಏನು? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಇದು ಫಸ್ಟ್ ಡಾಕ್ಯುಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದು ಫಸ್ಟ್ ಡಾಕ್ಯುಮೆಂಟ್ ಆಫ್ ಕಂಪನಿ ಫಾರ್ಮೇಶನ್. ಒಂದು ಕಂಪನಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇರ್ಲೇಬೇಕು. ಅದು ಏನು ಫಸ್ಟ್ ದಾಖಲೆ ಆಗಿದೆ. ಅದ್ರಲ್ಲಿ ಏನಿರುತ್ತೆ, ಕಂಪನಿ ಏನ್ ಕೆಲಸನ ಮಾಡುತ್ತೆ, ಅದ್ರ ಆಬ್ಜೆಕ್ಟಿವ್ ಗಳು ಏನು ಅಂತ ಮೇನ್ ಆಗಿ ಅದು ಫೋಕಸ್ ಮಾಡ್ಬಿಡುತ್ತೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಕ್ಕಂಥದ್ದು. ಹಾಗಾದ್ರೆ ಆರ್ಟಿಕಲ್ಸ್ ಆಫ್ ಇದು ಮೆಮೊರಾಂಡಮ್ ಅಂತಂದ್ರೆ ಲಿಖಿತ ದಾಖಲೆ. ಲಿಖಿತ ದಾಖಲೆ ಅಂತ ಬರ್ಕೊಳ್ಳಿ. ಏನು ಒಂದು ಕಂಪನಿ ಎಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ, ಎಲ್ಲಿ ಏನ್ ವರ್ಕ್ ಮಾಡುತ್ತೆ ಅನ್ನೋದು, ಅದ್ರ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿತಕ್ಕಂತ ಮೇನ್ ಡಾಕ್ಯುಮೆಂಟ್ ಆಗಿರುತ್ತೆ. ಒಂದು ಕಂಪನಿ ಫೇಮ್ ಆಗ್ಬೇಕು ಅಂತಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇರ್ಲೇಬೇಕು. ಅದು ಪ್ರೈವೇಟ್ ಆಗ್ಲಿ ಪಬ್ಲಿಕ್ ಆಗಿರ್ಲಿ, ಫಸ್ಟ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇರ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಸೆಕೆಂಡ್ ಡಾಕ್ಯುಮೆಂಟ್ ಯಾವ್ದು ಅಂತಂದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಆರ್ಟಿಕಲ್ಸ್ ಅಂತಂದ್ರೆ ಲೇಖನಗಳು. ಏನು ಲೇಖನಗಳು ಅಂತಂದ್ರೆ, ಈಗ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಒಂದು ಕಂಪನಿ ಏನ್ ಕೆಲಸನ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಅದು ಇಡೀ ಎಂಟೈರ್ ಪ್ರಾಜೆಕ್ಟ್ ಏನಿದೆ ಅನ್ನೋದನ್ನ ಹೇಳ್ಬಿಡುತ್ತೆ. ಅದೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಯಾವ್ಯಾವ ಮೆಂಬರ್ ಇದ್ದಾರೆ, ಯಾವ್ಯಾವ ಡೈರೆಕ್ಟರ್ಸ್ ಇದ್ದಾರೆ, ಅವ್ರು ಏನೇನ್ ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನ ಇಂಟರ್ನಲ್ ಮ್ಯಾಟರ್ ಗಳನ್ನ ಅದು ಡಿಸ್ಕಸ್ ಮಾಡುತ್ತೆ. ಯಾವ ತರ ಇಲ್ಲಿ ಪ್ರೋಸೆಸ್ ನಡೆಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಒಳಗಿನ ಮ್ಯಾಟರ್ ಗಳನ್ನ ಡೀಲ್ ಮಾಡ್ತಕ್ಕಂತಹದ್ದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇರುತ್ತೆ. ಇಡೀ ಎಂಟೈರ್ ಆರ್ಗನೈಸೇಷನ್ ಬಗ್ಗೆ ಮ್ಯಾಟರ್ಗಳಲ್ಲಿ ಡೀಲ್ ಮಾಡ್ತಕ್ಕಂತಹದ್ದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಹೇಳ್ತಾ ಇದ್ದಾರೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಕನ್ಸೆಂಟ್ ಆಫ್ ಪ್ರಪೋಸಲ್ ಡೈರೆಕ್ಟರ್ಸ್ ಏನು? ಕನ್ಸೆಂಟ್ ಅಂತಂದ್ರೆ
ಒಪ್ಪಿಗೆ. ಯಾರ್ಯಾರು ಕಂಪನಿನ ಫಾರ್ಮ್ ಮಾಡಕ್ಕೆ ಡೈರೆಕ್ಟರ್ಸ್ ಗಳಿದ್ದಾರೆ ಅವರ ಒಪ್ಪಿಗೆಯನ್ನ ತಗೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಗ್ರಿಮೆಂಟ್, ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವರು ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಏನು ಸಮ್ಮತಿ, ಇದು ಸಮ್ಮತಿ. ನಾವು ಈಗ 10 ಜನ ಇರ್ತಾರೆ ಅಂತಂದ್ರೆ ಆ 10 ಜನನುವೆ ಸಮ್ಮತಿನ ಕೊಡ್ಬೇಕಾಗತ್ತೆ. ಈಗ ಅವರು 10 ಜನದೊಳಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಒಂದು ಕಂಪ್ನಿ ಫಾರ್ಮ್ ಮಾಡಕ್ಕಾಗತ್ತಾ? ಖಂಡಿತ ಆಗಂಗಿಲ್ಲ. ಆಗ 10 ಜನ ಒಪ್ಕೊಂಡಿದ್ದಾರೆ, ಸಮ್ಮತಿನ ಕೊಟ್ಟಿದ್ದಾರೆ. ಆದ್ರೆ ಅವರು ನಿಜವಾಗ್ಲೂ ಒಪ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಲೀಗಲ್ ಆಗಿ ಯಾವಾಗ ಬರುತ್ತೆ? ಒಂದು ರೈಟಿಂಗ್ ಅಲ್ಲಿ ಇದ್ರೆ ಮಾತ್ರನೇ, ಎವಿಡೆನ್ಸ್ ಇದ್ರೆ ಮಾತ್ರನೇ. ಏನು? ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್, ಶಾಸನಬದ್ಧವಾಗಿ ಅಥವಾ ಕಾನೂನಿನ ಮೂಲಕ, ಏನು ಕಾನೂನಿನ, ಈಗ ಚಾಪಕಾಳು ಅಂತ ಎಲ್ಲ ಹೇಳ್ತಾರೆ ಕರೆಕ್ಟಾ? ಅದ್ರ ಮೂಲಕ ಏನ್ ಮಾಡ್ತಾರೆ? ಇಂಥ ಡೈರೆಕ್ಟರ್ ಇಷ್ಟು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಾರೆ, ಇವ್ರು ಇಂತಿಂತ ಪ್ಲೇಸ್ ಗಳನ್ನ ರೋಲ್ ಮಾಡ್ತಾರೆ ಅಂತ ನನ್ನ ಕಂಪ್ಲೀಟ್ ಆಗಿ ಹೇಳ್ತಕ್ಕಂತಹ ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್ ಅಂತ ಅಂದ್ಬಿಟ್ಟು ಯಾವ ಡೈರೆಕ್ಟರ್ ಏನೇನ್ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಫೈನಲ್ ಆಗಿ ಯಾವ್ದು ಅಂದ್ರೆ ರೆಸಿಪ್ಟ್ ಆಫ್ ಪೇಮೆಂಟ್ ಆಫ್ ಫೀಸ್. ಏನ್ ಹೇಳ್ತಿದ್ರೆ ಗೌರ್ಮೆಂಟ್ ಗೆ ಕಟ್ಟಬೇಕಾದಂತಹ ಫೀಸ್ ಗಳು ಏನಿದೆ ಫೈನಲ್ ಆಗಿ ಆ ಫೀಸ್ ಗಳನ್ನೆಲ್ಲ ಕಟ್ಟಾದ್ಮೇಲೆ ನಿಮ್ಗೆ ಏನಂತಂದ್ರೆ ಒಂದು ಕಂಪನಿ ಫಾರ್ಮ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಗೈಸ್, ನಾವೀಗ ಯಾವ್ಯಾವ್ದು ಅರ್ಥ ಮಾಡ್ಕೊಂಡು ಒಂದು ಕಂಪನಿ ಫಾರ್ಮ್ ಮಾಡ್ಬೇಕಂತಂದ್ರೆ ಏನೇ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ಅಂದ್ಬಿಟ್ಟು ಸಿಕ್ಸ್ ಸ್ಟೆಪ್ಸ್ ಅಲ್ಲಿ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ ಕರೆಕ್ಟಾ? ಈ 6 ಸ್ಟೆಪ್ಸ್ ಗಳಲ್ಲಿ ನಾವಿವಾಗ ಈ ಚಾಪ್ಟರ್ ಅಲ್ಲಿ ನಾವು ಮೇನ್ ಆಗಿ ಫೋಕಸ್ ಮಾಡೋದು ಯಾವ್ದು ಅಂತಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಹಾಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಇದು ಏನಂತಂದ್ರೆ ಒಂದು ಕಂಪ್ನಿ ಫಾರ್ಮ್ ಆಗಿ ಏನೇನ್ ಸ್ಟೆಪ್ ಅಂತ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಆದ್ರೆ ಜಾಸ್ತಿ ಫೋಕಸ್ ಯಾವ್ದು ಮಾಡ್ತೀವಿ ಅಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಪ್ರತಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಗೆ ಎಕ್ಸ್ಕ್ಲೂಸಿವ್ 4 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ, ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಗೆ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಸ್ಟೆಪ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಎಸ್ಟಾಬ್ಲಿಷ್ ಅಥವಾ ಫಾರ್ಮ್ ಎ ಕಂಪನಿ ಅಂತಂದ್ರೆ ನೀವು ಇಷ್ಟು ಕಾನ್ಸೆಪ್ಟ್ ನ ಇಷ್ಟು ಟಾಪಿಕ್ ಹೇಳಿದ್ಮೇಲೆ 6 ಸ್ಟೆಪ್ಸ್ ಅಷ್ಟೊಂದು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏನು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಇನಿಷಿಯಲ್ ನಾನು ಆಗ್ಲೇನೆ ಹೇಳ್ತಿದ್ದೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಅನ್ನೋದು ಒಂದು ಪ್ರೈಮರಿ ಡಾಕ್ಯುಮೆಂಟ್, ಅದು ಮೇನ್ ಡಾಕ್ಯುಮೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ which defines the objective of the company. ಏನ್ ಹೇಳ್ತಿದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಕ್ಕದ್ದು ತುಂಬಾ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ, ಇದು ಇಂಪಾರ್ಟೆಂಟ್ ದಾಖಲೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರೆ. ವಿಚ್ ಡಿಫೈನ್ಸ್, ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಕಂಪನಿಯ ಉದ್ದೇಶ, ಆಬ್ಜೆಕ್ಟಿವ್ ಅಂದ್ರೆ ಏನು, ಯಾವ ಉದ್ದೇಶದ ಮೇಲೆ ಆ ಕಂಪ್ನಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ಡೀಟೇಲ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೆಸೆಸರಿ ಫಾರ್ ರಿಜಿಸ್ಟ್ರೇಷನ್ ಆಫ್ ಎ ಕಂಪನಿ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮಾಡದೆ ಹೋದ್ರೆ ಯಾವುದೇ ಕಂಪನಿಗಳನ್ನ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಫ್ರೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾಗಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅನ್ನೋ ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮೇನ್ ಡಾಕ್ಯುಮೆಂಟ್ ಆಗಿರುತ್ತೆ, ಅದಿಲ್ಲದೆ ಕಂಪನಿ ಫಾರ್ಮ್ ಮಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದೇ ತರನೇ ಇರುತ್ತೆ ಗಾಯ್ಸ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಕಾಗದ ಅಂತಂತಾರೆ, ಬಾಂಡ್ಗಳು ಅಂತ ಹೇಳ್ತಾರೆ. ಈ ಬಾಂಡ್ ಅಲ್ಲಿ ನೀವು ಅಮೌಂಟ್ ಅನ್ನು ಕೊಟ್ಬಿಟ್ಟು ಅದನ್ನ ತಗೊಬರ್ಸ್ಬೇಕಾಗತ್ತೆ. ಇದರಲ್ಲಿ ಇಡೀ ಕಂಪ್ಲೀಟ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಆಗಿರ್ಲಿ ಏನೇನ್ ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದರಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಓಕೆನಾ? ನಿಮಗೆ ನೀವು ಈಗ ಸಪೋಸ್ ಆನ್ಲೈನ್ ಅಲ್ಲಿ ಆದ್ರೆ 1-2 ಕಂಪ್ನಿಗೆ ಹುಡ್ಕಕ್ಕೆ ಟ್ರೈ ಮಾಡಿ, ಅವಾಗ ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನಾವು ಹೇಳ್ದಲ್ವಾ, ಒಂದು ಕಂಪ್ನಿ ಇನ್ಕಾರ್ಪೊರೇಟ್ ಮಾಡ್ಬೇಕು ಅಂತಂದ್ರೆ 6 ಸ್ಟೆಪ್ಗಳನ್ನ ನಾವು ಕಲ್ತ್ಕೊಂಡು ಏನೇನು ಒಂದಾದ್ಮೇಲೆ ಏನೇನು ಸ್ಟೆಪ್ ಅಂತ ಅಂದ್ಬಿಟ್ಟು ಅದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅದನ್ನ ಈಗಾಗಲೇ ನೋಡಿದ್ವಿ. ಅದು ಮೇನ್ ಡಾಕ್ಯುಮೆಂಟ್ ಆಫ್ ದ ಬಿಸ್ನೆಸ್ ಅನ್ನೋದು ಗೊತ್ತಾಯ್ತು. ಅದು ತುಂಬಾ ಇಂಪಾರ್ಟೆಂಟ್. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇಲ್ಲದೆ ಹೋದ್ರೆ ಕಂಪ್ನಿನ ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಒಳಗೆ ಏನೇನ್ ಕಂಟೆಂಟ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏನಿದೆ ಇದರಲ್ಲಿ? ಕ್ಲಾಸಸ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಗೈಸ್, ಕ್ಲಾಸಸ್ ಅಂತಂದ್ರು ಒಂದೇನೆ, ಹಾಗೇನೆ ಅದರಲ್ಲಿ ಕಂಟೆಂಟ್ ಅಂತಂದ್ರು ಒಂದೇ. ಕಂಟೆಂಟ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಒಳಗೆ ಏನೇನ್ ಕಂಟೆಂಟ್ ಇರುತ್ತೆ? ಕಂಟೆಂಟ್ ಅಂತಂದ್ರೆ ಏನು? ವಿಷಯಗಳು ಇರುತ್ತೆ.
ಕಂಟೆಂಟ್ ಅಂತ ಅಂದ್ರೆ ಕ್ಲಾಸಸ್ ಅಂತ ಅಂದ್ರೆ ಒಂದು ಯಾವ್ಯಾವ ಕ್ಲಾಸ್ಗಳು ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಒಳಗೆ ಏನಿರುತ್ತೆ ಅಂದ್ಬಿಟ್ಟು ನೇಮ್ ಕ್ಲಾಸ್. ಏನ್ ನೇಮು ಅಂತಂತಂದ್ರೆ ಹೆಸರು. ಒಂದು ಕಂಪನಿಗೆ ಯಾವ ಹೆಸರು ಮೂಲಕ ಇಟ್ಟು ಆ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ ಅಂತ. ಗೈಸ್ ಎಷ್ಟು ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಟಾಪಿಕ್. ಫಸ್ಟ್ ಏನ್ ಬೇಕು, ಒಂದು ಕಂಪನಿ ಫಾರ್ಮ್ ಮಾಡ್ಬೇಕಂದ್ರೆ ಒಂದು 6 ಸ್ಟೆಪ್ ಗಳನ್ನ ಫಾಲೋ ಮಾಡ್ಬೇಕು ಅಂತ. ಆ 6ರಲ್ಲಿ ಫಸ್ಟ್ ಸ್ಟೆಪ್ ಯಾವ್ದು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಒಳಗೆ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ತಿಳ್ಕೊಂಡ್ರೇನೆ ನಿಮ್ಮ ಕಾನ್ಸೆಪ್ಟ್ ಗಳು ಅರ್ಥ ಆಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಒಳಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬಿಸ್ನೆಸ್ ಸ್ಟಡೀಸ್ ತುಂಬಾ ಈಸಿಯಾಗಿ ನೀವು ಕುಡ್ದಂಗೆ ಆನ್ಸರ್ ನ ಮಾಡ್ತಾ ಇರ್ಬೋದು. ಇದ್ರಲ್ಲಿ ಏನು ತುಂಬಾ ತಲೆ ಕೆಡಿಸ್ಕೊಂಡು ಇದ್ ಮಾಡ್ತಕ್ಕಂತಹ ಟೆನ್ಷನ್ ಮಾಡ್ಕೊಳ್ತಕ್ಕಂತಹ ಏನು ಇರೋದಿಲ್ಲ. ನೀವು ನಿಜವಾಗ್ಲೂ ಕೂತು ಪಾಯಿಂಟ್ಸ್ ಗಳನ್ನ ಮಾಡ್ಕೊಳ್ಳಿ. ಈಗ ನಾನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಈಗ ನೀವು ಸ್ಟಡಿ ಮಾಡೋದು ಒಂದು ಮೆಥಡ್ ಇರುತ್ತೆ, ನಾನು ಸ್ಟಡಿ ಮಾಡೋದು ಒಂದು ಮೆಥಡ್ ಇರುತ್ತೆ, ಕರೆಕ್ಟಾ? ಈಗ ನಾನು ಏನ್ ಮಾಡ್ತೀನಿ, ನೀವು ಪ್ರತಿದಿನನೂ ಒಂದು 6 ಕ್ಲಾಸ್ಗಳನ್ನ ದಿನಾಗ್ಲೂ ಅಟೆಂಡ್ ಮಾಡ್ತೀರಾ. 6 ಕ್ಲಾಸ್ ಅಲ್ಲೂ ಫಸ್ಟ್ ದಿನ ಏನ್ ದಿನಾಗ್ಲೂ ನಿಮ್ಗೆ ಅಕೌಂಟೆನ್ಸಿ ಇತ್ತು, ಬಿಸ್ನೆಸ್ ಸ್ಟಡೀಸ್ ಅಂತ ಕ್ಲಾಸ್ ಇದ್ದೇ ಇರುತ್ತೆ, ಹಾಗೆ ಎಕನಾಮಿಕ್ ಕ್ಲಾಸ್ ಇರುತ್ತೆ, ಹಾಗೆ ಲ್ಯಾಂಗ್ವೇಜಸ್ ಕನ್ನಡ ಇಂಗ್ಲಿಷ್ ನೀವು ಯಾವ ತಗೊಂಡಿರ್ತೀರಾ, ಈಗ ಉರ್ದು ತಗೊಂಡಿರ್ತೀರಾ, ಉರ್ದು ತಗೊಂಡಿರ್ತೀರಾ. ಸೊ ಈ ತರ ಬೇರೆ ಬೇರೆ ಕ್ಲಾಸ್ಗಳ ಹೋಗುತ್ತೆ. ಹಾಗೆ ಹಿಸ್ಟ್ರಿ ಇರುತ್ತೆ, ಮತ್ತೆ ಎಕನಾಮಿಕ್ಸ್ ಇರುತ್ತೆ, ಅಥವಾ ನೀವ್ ಏನ್ ತಗೊಂಡಿದ್ರೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು, ಯಾವ್ದು ನೀವು ಆಪ್ಷನ್ ಆಗಿ ತಗೊಂಡಿರ್ತೀರಾ ಆ ಸಬ್ಜೆಕ್ಟ್ ಗಳು ಬರ್ತಾ ಹೋಗುತ್ತೆ. ಮೇನ್ ಆಗಿ 4 ಸಬ್ಜೆಕ್ಟ್ ಅಂತಂತೂ ಓದೇ ಹೋಗ್ತೀರಾ, ಕೋರ್ ಸಬ್ಜೆಕ್ಟ್, ಅದ್ರ ಜೊತೆಗೆ 2 ಲ್ಯಾಂಗ್ವೇಜ್ ಅಂತೂ ಕಂಪಲ್ಸರಿ ಓದ್ತೀರಾ, ಕರೆಕ್ಟಾ? ಈಗ ಯಾವ್ದೇ ಲೆಕ್ಚರ್ ನಿಮಗೆ ಪಾಠ ಮಾಡಕ್ಕೆ ನಿಮ್ ಮುಂದೆ ಬರ್ತಾರೆ ಅಂತಂದ್ರೆ ಅವ್ರು ಒಂದಷ್ಟು ಸ್ಟಡಿನ ಮಾಡ್ಕೊಂಡೆ ಬಂದಿರ್ತಾರೆ. ಈಗ ನಾನು ನಿಮಗೆ ಪಾಠ ಮಾಡ್ತಿದ್ದೀನಿ ಅಂತಂದ್ರೆ ನನ್ ಮೈಂಡ್ ಅಲ್ಲಿ ತಾನೇ ನಾನು ಎಕ್ಸ್ಪ್ರೆಸ್ ಮಾಡಕ್ಕಾಗೋದು. ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ, ಇಲ್ಲಿ ಯಾವ್ದೋ ಒಂದು ಟ್ಯಾಂಕ್ ಅಲ್ಲಿ ಇದ್ರೆ ತಾನೇ ಟ್ಯಾಪ್ ಅಲ್ಲಿ ನೀರ್ ಬರೋದು. ನೀವು ಕೆಳಗಡೆ ನಿಂತ್ಕೊಂಡು ನಲ್ಲಿನ ತಿರುಗಿಸ್ತೀರಾ ಅಂತಂತಂದ್ರೆ ನೀರ್ ಬರ್ಬೇಕು ಅಂತಂದ್ರೆ ಏನಾಗ್ಬೇಕು, ಫಸ್ಟ್ ನೀವು ಟ್ಯಾಂಕ್ಗೆ ನೀರನ್ನ ಲೋಡ್ ಮಾಡಿರ್ಬೇಕು. ಟ್ಯಾಂಕಿಗೆ ಲೋಡ್ ಮಾಡಿದಾಗ ಮಾತ್ರನೇ ನೀವು ಟ್ಯಾಪ್ ಅಂತಂದ್ರೆ ನಳ ಅಂತ ನಾರ್ತ್ ಕರ್ನಾಟಕದಲ್ಲಿ ಯೂಸ್ ಮಾಡ್ತಾರೆ. ನಳದಲ್ಲಿ ನೀರ್ ಬರ್ಬೇಕು ಅಂತಂತಂದ್ರೆ ಟ್ಯಾಂಕ್ ಅಲ್ಲಿ ನೀರ್ ಇರ್ಬೇಕು. ಟ್ಯಾಂಕ್ ಅಲ್ಲೇ ನೀರಿಲ್ಲ ಅಂತಂತಂದ್ರೆ ಬರ್ತಾ? ಸೊ ಹಾಗಾಗಿ ಟ್ಯಾಂಕ್ ಅಲ್ಲಿ ಫಸ್ಟ್ ನೀರ್ ಇರ್ಬೇಕು. ಟ್ಯಾಂಕ್ ಅಲ್ಲಿ ಫಸ್ಟ್ ನೀರ್ ಇರ್ಬೇಕು ಅಂತಂತಂದ್ರೆ ಏನ್ ಮಾಡ್ಬೇಕು, ನನಗೆ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ನೀವು ಲೆಕ್ಚರ್ ಗಳು ಪಾಠ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರು ಫಸ್ಟ್ ಅರ್ಥ ಮಾಡ್ಕೊಂಡಿರ್ತಾರೆ ಕಾನ್ಸೆಪ್ಟ್ ಗಳನ್ನ. ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ನಿಮ್ಮ ಲೆವೆಲ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಆ ತರ ಅವರು ಪ್ರಾಕ್ಟೀಸ್ ಆಗಿರ್ತಾರೆ. ನಿಮ್ಗೆ ಯಾವ ತರ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದು, ಹಾಗೇನೆ ನಿಮ್ಗೆ ಯಾವ ತರ ಟೆಕ್ನಿಕಲಿ ಹೇಳ್ಕೊಟ್ಟಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದು ಅವ್ರು ಕೂತು ಯೋಚನೆ ಮಾಡಿರ್ತಾರೆ. ಹಾಗೆ ನೀವು ಯೋಚನೆ ಮಾಡಿರೋದಿಲ್ಲ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪಾಠನ ಕ್ಲಾಸ್ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ಕೊಂಡಿರ್ತಾರೆ ಗೊತ್ತಾ, ನಿಮ್ಗೆ ಕ್ಲಾಸಿಗೆ ಬರಕ್ ಮುಂಚೆ ಕೀ ಪಾಯಿಂಟ್ಸ್ ಗಳನ್ನ ಮಾಡಿರ್ತಾರೆ, ಓದ್ಕೊಂಡಿದ ತಕ್ಷಣನೇ ಕೀ ಪಾಯಿಂಟ್ ಗಳನ್ನ ಮಾಡ್ತಾರೆ. ಸೊ ಕೀ ಪಾಯಿಂಟ್ ಗಳನ್ನ ನೋಡಿದ ತಕ್ಷಣನೇ ಅವ್ರಿಗೆ ಏನ್ ಗೊತ್ತಾಗುತ್ತೆ, ನಿಮ್ಮ ಪಾಯಿಂಟ್ ಗಳಿಗೆ ಏನ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅನ್ನೋದು ಅರ್ಥ ಆಗ್ಬಿಡುತ್ತೆ. ಹಾಗೇನೆ ಪ್ರತಿಯೊಬ್ರು ಲೆಕ್ಚರ್ ಗಳು ಹೇಗೆ ಮಾಡ್ಕೊಳ್ತಾರೆ, ನೀವು ಅದೇ ತರನೇ ನೀವು ಪಾಠಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೀ ಪಾಯಿಂಟ್ ಗಳನ್ನ ಮಾಡ್ಬೇಕು. ನಾನೊಂದು ಸಣ್ಣ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಬಹಳಷ್ಟು ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ನೀವು ಏನ್ ಪಾಠಗಳನ್ನ ಮಾಡ್ತೀರಾ, ನಾನು ಇದರಲ್ಲಿ PUC ನಾನು ಕೆಲವು ಟೆಕ್ನಿಕಲ್ ನ ಯೂಸ್ ಮಾಡ್ತಾ ಇದ್ದೆ. ಸೊ ಅದೇ ಟೆಕ್ನಿಕಲ್ ನಾನು ಇವತ್ತು ಹೇಳ್ಕೊಡ್ತೀನಿ. ನೀವ್ ಎಷ್ಟೇ ಯಾವ್ದೇ ಕ್ಲಾಸ್ ಅಲ್ಲಿ ಯಾವ್ದೇ ಲೆಕ್ಚರ್ ಗಳು ನಿಮ್ಗೆ ಏನೇ ನೋಟ್ಸ್ ಕೊಡ್ಬೋದು, ಬಟ್ ಫೈನಲ್ ಆಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಏನ್ ಬರ್ಕಳ್ತೀರಲ್ಲ ಅದು ತುಂಬಾ ಇಂಪಾರ್ಟೆಂಟ್. ನಾನು PUC ಇಂದ ಇವತ್ತಿಗೂ ಕೂಡ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಿಮ್ಮ ಪೇಪರ್ ಅಲ್ಲಿ ಕಾಣಿಸ್ತಾ ಇರ್ಬೋದು, ನಾನು ಒಂದು ಶೀಟ್ ಅನ್ನ 2 ಫೋಲ್ಡ್ ಆಗಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಕಾನ್ಸೆಪ್ಟ್, ಮತ್ತೆ ಇಲ್ಲೊಂದು ನನಗೆ ಪೇಜ್ ಸಿಗ್ತಾ ಹೋಗುತ್ತೆ. ನಾನು ಏನ್ ಮಾಡ್ತೀನಿ, ನನಗೆ ಅವ್ರು ಏನು ಬೋರ್ಡ್ ಮೇಲೆ ಯೂಸ್ ಮಾಡಿ ಬರ್ತಾ ಇರ್ತಾರೆ ಆ ಟಾಪಿಕ್ ಅನ್ನೆಲ್ಲ ಇಲ್ಲಿ ಬರ್ಕೊಂಡಿರ್ತೀನಿ. ಅವ್ರು ಟಾಪಿಕ್ ಅಂಡರ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ, ನಾನು ಅದ್ರ ಮುಂದೆನೆ ಏನೇನು ಅದ್ರ ಅಂಡರ್ ಅಲ್ಲಿ ಏನೇನು ಎಕ್ಸಾಂಪಲ್ ನ ಕೊಡ್ತಾ ಹೋಗ್ತಾರೆ ಅದೇ ತರನೇ ಬರ್ಕೊಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಇಲ್ಲಿ ಒಂದು ಶೀಟ್ ಅಲ್ಲಿ ಇಡೀ ಎಂಟೈರ್ ಕ್ಲಾಸ್ ಕೀ ಪಾಯಿಂಟ್ ನಿಮ್ಗೆ ರೆಡಿ ಆಯ್ತು. ನೀವು ಟೆಕ್ಸ್ಟ್ ಬುಕ್ ನೇ ನೋಡ್ಬೇಕು ಅಂತ ಏನಿಲ್ಲ, ಈ ಕೀ ಪಾಯಿಂಟ್ ಇಟ್ಕೊಂಡಿರ್ತೀರಲ್ಲ ಒಂದು ಸಲ ತೆಗೆದು ನೋಡ್ಬಿಟ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನಿಮ್ಗೆ ಬೇರೆ ಮೆಟೀರಿಯಲ್ ಬೇಕಾಗ್ತಕ್ಕಂತಹ ಚಾನ್ಸಸ್ ಗಳಿರಲ್ಲ. ಹಾಗಾಗಿ ಈ ಟ್ರಿಕ್ಸ್ ನ ಯೂಸ್ ಮಾಡಿ 100% ಯೂಸ್ ಆಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕು, ನಿಮ್ಮ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಬೇಕು. ನೀವ್ ಯಾವಾಗ ನಿಮ್ಮ ಓನ್ ಆಗಿ ಇಂಡಿಪೆಂಡೆಂಟ್ ಆಗಿ ನೀವೇ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಆಗ್ತೀರಾ, ಅವತ್ ಮಾತ್ರ ಈಸಿಯಾಗಿ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ. ಗೈಸ್ ನೋಡಿ, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳಿದೆ, ಆ ಎಕ್ಸಾಂಪಲ್ ಕೊಟ್ಟೆ, ಏನು ಟ್ಯಾಂಕ್ ಅಲ್ಲಿ ಇದ್ರೆ ಮಾತ್ರನೇ ಟ್ರಾಫಿಕ್ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ನೀವು ಯಾವ್ದೋ ಹೈಟ್ ಪ್ಲೇಸ್ ಹೋಗಕ್ಕೆ, ನೀವು 10ನೇ ಫ್ಲೋರ್ ಹೋಗಕ್ಕೆ ನಿಮ್ಗೆ ಏನಿರುತ್ತೆ, ದೇರ್ ಆರ್ 2 ways to reach 10th floor. 10ನೇ ಫ್ಲೋರ್ ನ ರೀಚ್ ಮಾಡಕ್ಕೆ 2 ಮೆಥಡ್ ಗಳು ಇರುತ್ತೆ.
ಒಂದ್ ಏನ್ ಮಾಡ್ಬೇಕು, ಇರತಕ್ಕಂತಹ ಸ್ಟೆಪ್ ಗಳಲ್ಲಿ ಹತ್ಕೋಗ್ಬೇಕು. ಅದು ನಿಮ್ಗೆ ಫಿಸಿಕಲ್ ಸ್ಟಾಮಿನಾ ಇರಬೇಕು, ಮತ್ತೆ ನಿಮ್ಗೆ ಅಷ್ಟು ಎನರ್ಜಿ ಇದ್ರೆ ಮಾತ್ರನೇ ನೀವು 10 ಸ್ಟೆಪ್ ಗಳನ್ನ ಹತ್ಕೊಂಡು ಹೋಗ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಇರುತ್ತೆ. ಏನ್ ಆಪ್ಷನ್ ಇದೆ, ನಿಮಗೆ ಎಲಿವೇಟರ್ ಇರುತ್ತೆ ಅಥವಾ ಲಿಫ್ಟ್ ಇರುತ್ತೆ. ಸೊ ಲಿಫ್ಟ್ ಸಹಾಯದ ಮೂಲಕ ನೀವು ಹೋಗ್ಬೋದಾ? ನೀವ್ ಯಾವ ತರ ಮಾಲ್ಗೆ ಹೋಗ್ತೀರಾ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಾ, ಎಲಿವೇಟರ್ ನ ಯೂಸ್ ಮಾಡ್ತೀರಾ ಅಥವಾ ಲಿಫ್ಟ್ ಯೂಸ್ ಮಾಡ್ತೀರಾ. ಸಿ ಲಿಫ್ಟ್ ಅಂತಕ್ಕನ್ನದು ನಿಮ್ಮ ಶಾರ್ಟ್ ಟರ್ಮ್. ಹೇಗೆ ಅಂತಂದ್ರೆ ಬೇಗ ಈಸಿಯಾಗಿ ಮೇಲಕ್ಕೆ ಹೋಗ್ಬೋದು. ಬಟ್ ನಿಮ್ಗೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಏನಾದ್ರು ಪ್ರಾಬ್ಲಮ್ ಆಯ್ತು, ಕರೆಂಟ್ ಹೋಯ್ತು ಅಥವಾ ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತಂದ್ರೆ ಯಾವಾಗ ಬೇಕಾದ್ರೂ ಈ ನಿಮ್ಮ ಎಲಿವೇಟರ್ ಆಗಿರ್ಲಿ ಅಥವಾ ಲಿಫ್ಟ್ ಆಗಿ ಕೆಟ್ಟು ನಿಂತ್ಕೋಬಹುದು. ಆದ್ರೆ ನೀವ್ ಏನು ನಿಮ್ಮ ಓನ್ ಆಗಿ ಕಷ್ಟಪಟ್ಟು ಪ್ರಿಪೇರ್ ಮಾಡ್ಕೊಂಡಿರ್ತೀರಲ್ಲ ಪ್ರಿಪರೇಷನ್, ಅಥವಾ ನೀವು ನಿಜವಾಗ್ಲೂ ಹತ್ಕೊಂಡು 10ನೇ ಫ್ಲೋರ್ ನ ರೀಚ್ ಮಾಡಿದೀರಾ ಅಂತಂದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಒಂದೊಂದ್ ಸ್ಟೆಪ್ ಆದ್ಮೇಲೆ ಒಂದೊಂದ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಗಳಿಗೆ ಹೇಗೆ ತಗೊಳ್ಬೇಕು ಅಂತ. ಸೊ ಈ ತರದ ಟೆಕ್ನಿಕಲ್ ನ ಯೂಸ್ ಮಾಡಿ ಕಲ್ತಾಗ ಮಾತ್ರನೇ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಗಳು ಮೈಂಡ್ ಹೋಗೋದು. ಮೈಂಡ್ ಹೋಗ್ಬೇಕು ಅಂತಂದ್ರೆ 2 ಮೆಥಡ್. 10ನೇ ಫ್ಲೋರ್ ರೀಚ್ ಆಗ್ಬೇಕು ಅಂತಂದ್ರೆ ಒಂದು ಲಿಫ್ಟ್ ಇದೆ. ಲಿಫ್ಟ್ ಅಂತ ಕನ್ನಡ ಟೆಕ್ನಿಕಲ್ ಯೂಸ್ ಮಾಡಿ ಕಲೀರಿ, ಆದ್ರೆ ಸ್ವಲ್ಪ ಅದಕ್ಕೆ ಎಫರ್ಟ್ ನ ಹಾಕಿ. ಅವಾಗ ಏನಾಗುತ್ತೆ, ನಿಮ್ಗೆ ಪ್ರಾಕ್ಟಿಕಲ್ ಆಗು ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಇಂಥ ಟೆಕ್ನಿಕ್ ನ ಯೂಸ್ ಮಾಡಿ. ಈಗ ಟ್ಯಾಂಕಿಂಗ್ ನೀರು ಹೋಗ್ಬೇಕು ಅಂತಂದ್ರೆ ಏನು, ನೀವ್ ಎತ್ಕೊಂಡು ಹೋಗ್ಬಿಟ್ಟು ನೀರನ್ನ ಹೋಯ್ತೀರಾ, ಹೋಗ್ಬಿಟ್ಟು ಟ್ಯಾಂಕಿಂಗ್ ನೀರು ಹೋಯ್ತೀರಾ ಅಂತಂದ್ರೆ ಎಷ್ಟು ಶ್ರಮ ಬೇಕಲ್ವಾ. ನೀವೇನ್ ಮಾಡ್ತೀರಾ, ಟಕ್ಕಂತಂದ್ಬಿಟ್ಟು ಮೋಟರ್ ಬಟನ್ ಆನ್ ಮಾಡ್ತೀರಾ. ಮೋಟರ್ ರನ್ ಆಗಿ ಮೇಲಕ್ಕೆ ನೀರು ಹೋಗುತ್ತೆ. ಮೇಲಕ್ಕೆ ನೀರು ಹೋಗಿದ ತಕ್ಷಣ ನೀವು ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ. ಹಾಗೆ ನಿಮ್ಮ ಬ್ರೈನ್ ಅನ್ನ ಹೇಗೆ ಅಂತಂದ್ರೆ ಟ್ಯಾಂಕ್ ಮಾಡ್ಕೊಳ್ಬೇಕು, ಸ್ಟೋರ್ ಮಾಡ್ತಕ್ಕಂತಹ ಟ್ಯಾಂಕ್ ಅನ್ನಾಗಿ ಮಾಡ್ಕೊಳ್ಬೇಕು. ಯಾವಾಗ ನೀವು ಟ್ಯಾಂಕ್ ಅಲ್ಲಿ ಕ್ಲೀನ್ ಆಗಿ ಒಳ್ಳೆ ಸ್ಟೋರೇಜ್ ಮಾಡ್ಕೊಳ್ತೀರಾ, ಎಕ್ಸಾಮ್ ಅಲ್ಲಿ ಈಸಿಯಾಗಿ ಇಳಿಸಬಹುದಾಗಿದೆ ಆನ್ಸರ್ ಗಳನ್ನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನಲ್ಲಿ ಹೇಗ್ ತಿರ್ಗಿಸ್ತೀರಾ, ತಕ್ಕಂತ ನೀರ್ ಬರುತ್ತೆ. ಹಂಗೇನೆ ಎಕ್ಸಾಮ್ ಹತ್ರಕ್ ಬಂದಿದ ತಕ್ಷಣ ನೀವು ಆನ್ಸರ್ ಮಾಡಿದ ತಕ್ಷಣ ಬ್ರೈನ್ ಒಳಗೆ ಏನಿರ್ತೀರ, ಟ್ಯಾಂಕ್ ಅಲ್ಲಿ ಏನಿರ್ತಲ್ಲ ನೀರು ಸ್ಮೂತ್ ಆಗಿ ಹ್ಯಾಂಡ್ ಮೂಲಕ ನಿಮ್ಮ ಎಕ್ಸಾಮ್ ಕ್ವಶನ್ ಆನ್ಸರ್ ಪೇಪರ್ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಒಂದು ಅಡಿಷನಲ್ ಇನ್ಪುಟ್ಸ್ ಇರ್ಲಿ ಅಂತ ಅಂದ್ಬಿಟ್ಟು ನೀವು ಹೇಳ್ಬೇಕಾಗಿತ್ತು, ಹಾಗಾಗಿ ಹೇಳ್ದೆ. ಆಯ್ತಾ? ಹಾಗಾದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂತಹ ಕಂಟೆಂಟ್ ಗಳು ಏನು ಅನ್ನೋದನ್ನ ಚರ್ಚೆ ಮಾಡ್ತಾ ಇತ್ತು. ಫಸ್ಟ್ ನೇಮ್ ಕ್ಲಾಸ್ ಏನು, ಅದರಲ್ಲಿ ನೇಮ್ ಇರ್ಬೇಕು. ಒಂದು ಕಂಪನಿ ಫ್ರೇಮ್ ಆಗ್ತಿದೆ ಅಂತಂದ್ರೆ ಯಾವ ಹೆಸರಲ್ಲಿ ಅದನ್ನ ಕರಿತಾ ಇದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು. ಹೆಸರಿಲ್ಲ ಅಂತಂದ್ರೆ ನಾವು ಕಂಪ್ನಿನ ಗುರುತಿಸಕ್ಕಾಗತ್ತಾ? ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಹೆಸರುಗಳಿದೆ, ಕರೆಕ್ಟಾ? ಹೆಸರುಗಳೇನೆ ಪ್ರತಿಯೊಬ್ಬರಿಗೂ ಒಂದೇ ತರನೇ ಇದೆಯಾ, ಎಲ್ಲರಿಗೂ ಬೇರೆ ತರ ಇದೆಯಾ? ಎಲ್ಲರಿಗೂ ಅಫ್ಕೋರ್ಸ್ ಬೇರೆ ತರನೇ ಇರುತ್ತೆ ಅಲ್ವಾ. ಕೆಲವು ಟೈಮ್ ಅಲ್ಲಿ ಒಬ್ರು ಹೆಸರೇನೆ ಸೇಮ್ ಹೆಸರು ಇರುತ್ತೆ, ಇನ್ಶುಲು ಕೂಡ ಒಂದೇ ತರನೇ ಇರುತ್ತೆ. ಅಂತದ್ದಾಗ್ತಕ್ಕಂತಹ ಚಾನ್ಸಸ್ ಯಾವಾಗ ರೇರ್ ಅಂಡ್ ರೇರ್. ಇಡೀ ಕ್ಲಾಸ್ಗೆ ಒಂದಿತ್ತು ಅಂತಂದ್ರೆ ತುಂಬಾ ಹೆಚ್ಚು, 1, 2 ಅಂತಂದ್ರೆ ತುಂಬಾ ಹೈಯೆಸ್ಟ್. ಸೊ ಆತರ ಪ್ರಾಬಬಿಲಿಟಿ ಇರಂಗಿಲ್ಲ. ಹಾಗಾಗಿ ನೀವೇನಂತಂದ್ರೆ ಒಂದು ಕಂಪನಿನೂ ಕೂಡ ಕನ್ಫ್ಯೂಸ್ ಆಗ್ಬರ್ತಾನೆ. ಈಗ ನಿಮ್ ಹೆಸರೇನೆ ಈಗ A2 ನಿಮ್ಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎ ಇಂದನೂ ಕೂಡ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಹೆಸರುಗಳು. ಸೊ ಎ ಇನ್ಶಿಯಲ್ ಅಲ್ಲೂ ಇರುತ್ತೆ, ಬಿ ಇನ್ಶಿಯಲ್ ಅಲ್ಲೂ, ಸಿ, ಡಿ ಈ ತರ ಎಲ್ಲ ಬೆಳ್ಕೊಳ್ತಾ ಹೋಗ್ತಾನೆ ಇರುತ್ತೆ. ಆಯ್ತಾ? ಕರೆಕ್ಟಾ? ಸೊ ಅದೇ ತರನೇ ಏನಂತಂದ್ರೆ ಒಂದು ಕಂಪನಿನ ಐಡೆಂಟಿಫೈ ಮಾಡ್ಬೇಕು ಅಥವಾ ಗುರುಸ್ಬೇಕು ಅಂತಂದ್ರೆ ಅದಕ್ಕೆ ಹೆಸರು ಇರ್ಬೇಕು. ಬೇರೆ ಹೆಸರನ್ನ ಯೂಸ್ ಮಾಡ್ಬಿಟ್ರೆ ಏನಾಗುತ್ತೆ, ಇಬ್ಬರಲ್ಲೂ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಎಕ್ಸ್ಕ್ಲೂಸಿವ್ಲಿ ಕಂಪನಿಯ ನೇಮ್ ಏನು ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಆ ಮೆನ್ಷನ್ ಎಲ್ಲಿ ಮಾಡ್ಬೇಕಾಗತ್ತೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಹ ಬುಕ್ ಅಲ್ಲಿ, ಯಾವ್ದ್ರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಅದು ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಗೊತ್ತಾಯ್ತು, ಅದರಲ್ಲಿ ಇರ್ತಕ್ಕಂತಹ ಫಸ್ಟ್ ಕ್ಲಾಸ್ ಅಥವಾ ಫಸ್ಟ್ ಕಂಟೆಂಟ್ ಏನು ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಸೆಕೆಂಡ್ ಏನ್ ಹೇಳ್ತಾ ಇದಾರೆ, ರಿಜಿಸ್ಟರ್ ಆಫೀಸ್ ಕ್ಲಾಸ್. ಏನ್ ಹೇಳ್ತಾ ಇದಾರೆ, ಒಂದು ಕಂಪನಿಯ ಹೆಸರಿರ್ಬೇಕು ಅಂತ ಫಸ್ಟ್ ಪಾಯಿಂಟ್ ಹೇಳ್ತಿದ್ದಾರೆ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ರಿಜಿಸ್ಟರ್ ಆಫೀಸು ಎಲ್ಲಿದೆ. ಯಾಕಂತಂದ್ರೆ ಈಗ ಕಂಪ್ನಿ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದೇ ಗೊತ್ತಾಗಿದೆ. ನೀವು ಅವರು ಬಿಸ್ನೆಸ್ ನ ಮಾಡಕ್ಕಾಗತ್ತಾ? ಏನಾಗುತ್ತೆ, ಕಂಪ್ನಿನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ, ಎಲ್ಲಿ ಸೆಟಪ್ ಮಾಡ್ತೀರಾ ಅನ್ನೋ ಐಡಿಯಾ ಇಲ್ಲ ಅಂತಂದಾಗ ಏನಾಗುತ್ತೆ, ಇವರು ಫ್ರಾಡ್ ಮಾಡ್ತಿದ್ದಾರೆ, ಫೇಕ್ ಆಗಿ ಅದು ಕಂಪ್ನಿನ ಸೃಷ್ಟಿ ಮಾಡ್ತಾ ಇದ್ರೆ. ಆತರ ಸೃಷ್ಟಿ ಮಾಡಿದಾಗ ಏನು, ಯಾರು ಅವ್ರನ್ನ ರೀಚ್ ಆಗಕ್ಕಾಗತ್ತಾ? ಈಗ ಶೇರ್ ಹೋಲ್ಡರ್ಸ್ ತುಂಬಾನೇ ಅಮೌಂಟ್ ನ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಯಾವ್ದ್ರ ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಒಂದು ಕಂಪನಿ ಯಾವ್ದೋ ಕಡೆ ಲೊಕೇಟ್ ಆಗಿದೆ ಅನ್ನೋದ್ರ ನಂಬಿಕೆ ಮೇಲೆ ತಾನೇ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಆತರ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೊಂದು ಪರ್ಟಿಕ್ಯುಲರ್ ಅಡ್ರೆಸ್ ಇರಬೇಕು. ಈಗ ನಿಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ಈಗ ನಿಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಬರ್ಬೇಕು ಬೇರೆ ಕಡೆಯಿಂದ, ನಿಮ್ಮ ಕಮ್ಯುನಿಟಿಯಿಂದಾನೇ ಆಗಿರ್ಲಿ ಅಥವಾ ಬೇರೆಯವ್ರಿಂದಾನೆ ಅಂತಂದಾಗ್ಲಿ,
ಅವಾಗ ಏನ್ ಕೊಡ್ತೀರಾ, ನೀವು ಒಂದು ಅಡ್ರೆಸ್ ಕೊಡ್ತೀರಾ. ಸೊ ಏನಕ್ಕೆ ಅಂತಂದ್ರೆ ಆ ಅಡ್ರೆಸ್ ಅಲ್ಲಿ ನೀವು ಇರ್ತೀರಾ. ಈಗ ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಆಗಿರ್ಬೋದು, ಅಥವಾ ವೋಟರ್ ಐಡಿ ಆಗಿರ್ಬೋದು, ನೆಕ್ಸ್ಟ್ ಮಾಡಿಸ್ಕೊಳ್ತೀರಾ ನಿಮ್ ಪೇರೆಂಟ್ಸ್, ಅದ್ರಲ್ಲೆಲ್ಲ ಏನಿರುತ್ತೆ, ನಿಮ್ಮ 100% ಮನೆ ಅಡ್ರೆಸ್ಸೇ ಇರುತ್ತೆ. ಏನಕ್ಕೆ ಅಂದ್ರೆ ಏನೇ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅದಕ್ಕೆ ಬರ್ಲಿ ಅಂತ ಅಂದ್ಬಿಟ್ಟು. ಹಾಗೇನೆ ಒಂದು ಕಂಪ್ನಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ನೇಮ್ ಜೊತೆಗೆ ಅದು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮೂರನೇ ಕ್ಲಾಸ್ ಅಥವಾ ಮೂರನೇ ಕಂಟೆಂಟ್ ಏನಂದ್ರೆ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಕ್ಲಾಸ್ ಅಂತ ಅಂದ್ರೇನು, ಉದ್ದೇಶ. ಇದು ರಿಜಿಸ್ಟರ್ಡ್ ಆಫೀಸರ್ ಕ್ಲಾಸ್ ಅಂತಂದ್ರೆ ಅಡ್ರೆಸ್, ವಿಚ್ ರಿಲೇಟೆಡ್ ಟು ಅಡ್ರೆಸ್ ಆಫ್ ದ ಕಂಪನಿ. ನಾನು ಆಗ್ಲೇ ಹೇಳಿದ್ನಲ್ಲ MCA ಪೋರ್ಟಲ್ ಅಲ್ಲಿ ಅಂತ ಅಂದ್ಬಿಟ್ಟು, MCA ಪೋರ್ಟಲ್ ಅಲ್ಲಿ ನೀವು ಯಾವ್ದಾರ ಒಂದು ಕಂಪನಿಯ ಹೆಸರನ್ನ ಹಾಕಿದ್ರೆ ಸಾಕು, ಅದ್ರ ಕಂಪ್ಲೀಟ್ ಡೀಟೇಲ್ಸ್, ಅವ್ರದ್ದು ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ, ಒಟ್ಟಲ್ಲಿ ಟೋಟಲ್ ಶೇರ್ ಎಷ್ಟಿದೆ ಅಮೌಂಟ್, ಕಂಪ್ಲೀಟ್ ಆಗಿ ಅದ್ರ ಡೀಟೇಲ್ಗಳು, ಎಲ್ಲಿ ಅಡ್ರೆಸ್ ಇದೆ, ಅದ್ರದ್ದು ನಂಬರ್ಗಳು ಏನು, ಡಿನ್ ನಂಬರ್ ಏನು, ಕಂಪ್ಲೀಟ್ ಆಗಿ ಅದ್ರ ಡೇಟಾ ನಿಮಗೆ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಯಾರ್ಯಾರು ಡೈರೆಕ್ಟರ್ಸ್ ಗಳಿದ್ದಾರೆ, ಯಾವ ವರ್ಷ ಎಸ್ಟಾಬ್ಲಿಷ್ ಆಗಿದ್ದು ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಮೂರನೇ ಕಂಟೆಂಟ್ ಏನು, ಆಬ್ಜೆಕ್ಟಿವ್. ಆ ಕಂಪನಿಯ ಉದ್ದೇಶ ಏನು, ಯಾವ ಪರ್ಪಸ್ ಗೆ ಮಾಡ್ತಿದೆ, ಯಾವ ಇಂಡಸ್ಟ್ರಿ ಮೇಲೆ ಮಾಡ್ತಾ ಇದೆಯಾ, ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡ್ತಾ ಇದೆಯಾ, ಅಥವಾ ಯಾವ್ದಾದ್ರು ಸರ್ವಿಸ್ ಸೆಕ್ಟರ್ ಮೇಲೆ ಅದು ಫೋಕಸ್ ಮಾಡ್ತಾ ಇದೆಯಾ ಅನ್ನೋದು ಕಂಪ್ಲೀಟ್ ಉದ್ದೇಶ ಏನಿದೆ, ಆ ಪರ್ಪಸ್ ನ ಅದು ಆಬ್ಜೆಕ್ಟಿವ್ ಅಂತಂದ್ರೆ ಪರ್ಪಸ್ ಆಫ್ ಎಕ್ಸಿಸ್ಟೆನ್ಸ್. ಒಂದು ಕಂಪನಿ ಯಾವ ಪರ್ಪಸ್ಗೋಸ್ಕರ ಎಕ್ಸಿಸ್ಟೆನ್ಸ್ ಆಗ್ತಾ ಇದೆ, ಅದ್ರ ಉದ್ದೇಶ ಏನು ಅಂತ ತಿಳ್ತಕ್ಕಂತಹದ್ದೇ ಆಗಿದೆ. ಹಾಗಾದ್ರೆ ಫೋರ್ತ್ ಪಾಯಿಂಟ್ ಯಾವುದು, ಲಯಬಿಲಿಟಿ ಕ್ಲಾಸ್. ಏನ್ ಲಯಬಿಲಿಟಿ ಕ್ಲಾಸ್ ಅಂತಂದ್ರೆ ಆಗ್ಲೇ ಹೇಳಿದೀನಿ, ಒಂದು ಕಂಪ್ನಿ ಫಾರ್ಮ್ ಆಯ್ತು ಅಂತಂದ್ರೆ ಅದಕ್ಕೆ ಏನ್ ಬೇಕಾಗುತ್ತೆ, ಬಂಡವಾಳ ಬೇಕಾಗುತ್ತೆ. ಬಂಡವಾಳನ ಯಾರ್ಯಾರು ಕೊಡ್ತಾರೆ, ಎರಡು ಬೇರೆ ಬೇರೆ ಸೋರ್ಸ್ ಅಲ್ಲಿ ಅಮೌಂಟ್ ಅನ್ನ ತಗೊಳ್ಬಹುದಾಗಿದೆ. ಒಂದ್ ಯಾವ್ದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಯಾವ್ದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಡಿಬೆಂಚರ್ಸ್ ಹೋಲ್ಡರ್ಸ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಎಕ್ಸ್ಟರ್ನಲ್ ಸೋರ್ಸ್ ಗಳನ್ನ ಯಾವ ತರ ತಗೊಬರ್ತಾರೆ ಅಂದ್ರೆ ಲೋನ್ ಆಗಿರ್ಬೋದು, ಅಂಡರ್ ರೈಟರ್ಸ್ ಆಗಿರ್ಬೋದು, ಪ್ರಾಸ್ಪೆಕ್ಟ್ ಆಗಿರ್ಬೋದು, ಅದರಿಂದನೂ ಕೂಡ ಅಮೌಂಟ್ ಅನ್ನ ತಗೊಬರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಕಂಪನಿಗೆ ಆ ಅಮೌಂಟ್ ಎಲ್ಲ ಬಂದಾಗ ಅವಾಗ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ನಿಮಗೆ ಈಗಾಗಲೇ ಗೊತ್ತಿದೆ. ಅದು ಏನ್ ಹೇಳುತ್ತೆ, ಕಂಪನಿ ಇಸ್ ಡಿಫ್ರೆಂಟ್ ಫ್ರಮ್ ಓನರ್ ಅಂತ ಹೇಳುತ್ತೆ. ಕಂಪನಿಗೆ ಆ ಅಮೌಂಟ್ ಎಲ್ಲ ಲಯಬಿಲಿಟಿ ಆಗಿರುತ್ತೆ. ಕಂಪನಿ ಏನು ಆ ಅಮೌಂಟ್ ನ ಬೇರೆ ಬೇರೆ ಹತ್ರ ಇಸ್ಕೊಳ್ತಾ ಇದೆ, ಅದನ್ನೆಲ್ಲ ಕಂಪನಿ ವಾಪಸ್ ಕೊಡ್ಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆನಾ. ಕಂಪನಿಗೆ ಯಾರು ಅಮೌಂಟ್ ಹಾಕ್ತಿದ್ದಾರೆ ಅಂದ್ರೆ ಹೊಣೆಗಾರಿಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೀವು ನೋಡಿರ್ತೀರಾ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಲಯಬಿಲಿಟಿ ಸೈಡ್ ಅಲ್ಲಿ ಕ್ಯಾಪಿಟಲ್ ಅಂತ ಬರ್ದಿರ್ತೀವಿ, ಕರೆಕ್ಟಾ. ಆ ಲಯಬಿಲಿಟಿ ಸೈಡ್ ಅಲ್ಲಿ ಕ್ಯಾಪಿಟಲ್ ಅಂತಂದ್ರೆ ಏನು, ಕ್ಯಾಪಿಟಲ್ ನ ಲಯಬಿಲಿಟೀಸ್ ತೋರಿಸ್ತೀವಿ ಅಂತಂದ್ರೆ ವಾಪಸ್ ಕಂಪನಿ ಓನರ್ಸ್ ಗಳಿಗೆ ದುಡ್ಡನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಲಯಬಿಲಿಟಿ ಅಂತಂದ್ರೆ ಹೊಣೆಗಾರಿಕೆ. ಕಂಪನಿಗೆ ಯಾರ್ಯಾರು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದರೆ ಆ ಲಯಬಿಲಿಟಿ ಕ್ಲಾಸ್ ಅನ್ನ ಅದರಲ್ಲಿ ತೋರಿಸ್ಬೇಕಾಗತ್ತೆ. ನಾವ್ ಎಷ್ಟು ಶೇರ್ ಗಳನ್ನ ನಾವು ಇಶ್ಯೂ ಮಾಡ್ತೀವಿ, ನಮ್ಗೆ ಹೊಣೆಗಾರಿಕೆ ಎಷ್ಟು, ನಮ್ಗೆ ಲಯಬಿಲಿಟಿ ಎಷ್ಟು ಅಂತ ಅದನ್ನ ತೋರಿಸ್ಬೇಕಾಗತ್ತೆ. ಹಾಗಾದ್ರೆ ಫೈನಲ್ ಆಗಿ ಕ್ಯಾಪಿಟಲ್ ಕ್ಲಾಸ್ ಏನ್ ಹೇಳ್ತಾ ಇದಾರೆ, ಕ್ಯಾಪಿಟಲ್ ಕ್ಲಾಸ್ ಅಂತಂದ್ರೆ ಆಗ್ಲೇ ಹೇಳಿದೀನಿ, ನಾವು ಒಂದು ಕಂಪ್ನಿನ ನಡೆಸಬೇಕು ಅಂತಂದ್ರೆ ಏನ್ ಬೇಕಾಗುತ್ತೆ, ಕಂಪಲ್ಸರಿಯಾಗಿ ಬಂಡವಾಳ ಬೇಕಾಗುತ್ತೆ. ಬಂಡವಾಳ ಇಲ್ಲದೆ ಬಿಸ್ನೆಸ್ ನ ನಡ್ಸಕ್ ಸಾಧ್ಯನಾ, ಕಂಪಲ್ಸರಿ ನಾವು ಬಂಡವಾಳ ಇಲ್ಲದೆ ಬಿಸ್ನೆಸ್ ನ ನಡ್ಸಕ್ ಆಗೋದಿಲ್ಲ. ಸೊ ನಾವು ಯಾವ್ಯಾವ ಸೋರ್ಸ್ ಅಲ್ಲಿ ಬಂಡವಾಳಗಳನ್ನ ತಗೊಬರ್ತಾ ಇದೀವಿ ಅನ್ನೋದನ್ನು ಕಂಪ್ಲೀಟ್ ಆಗಿ ನಾವು ತೋರಿಸ್ಬೇಕಾಗತ್ತೆ. ಬಂಡವಾಳ ಬರ್ಕೊಳ್ಳಿ, ಬಂಡವಾಳವನ್ನ ಯಾವ್ಯಾವ ಸೋರ್ಸ್ ಮೂಲಕ, ಡಿಫ್ರೆಂಟ್ ಸೋರ್ಸ್ ಮೂಲಕ ತಗೊಬರ್ತಾ ಇದೀವಿ, ಮತ್ತೆ ನಾವು ಯಾವ ತರ ರಿಟರ್ನ್ ಪಾಲಿಸಿ ಅವರಿಗೆ ಕೊಡ್ತಾ ಹೋಗ್ತೀವಿ ಅನ್ನೋದನ್ನು ನಾವು ಕಂಪಲ್ಸರಿ ತೋರಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಿಮ್ಗೀಗ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಬರ್ತಕ್ಕಂತಹ ಪಾಯಿಂಟ್ಸ್ ಗಳು ಅಥವಾ ಕ್ಲಾಸಸ್ ಅಥವಾ ಕಂಟೆಂಟ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೂ ಒಂದ್ ಏನಂತಂದ್ರೆ, ಈ ಕ್ಯಾಪಿಟಲ್ ಕ್ಲಾಸಸ್ ಅಲ್ಲಿ ಒಂದು ಕಂಪನಿ ಯಾವ್ದು ಎಷ್ಟು ಮಿನಿಮಮ್ ಅದು ಏನಂತಂದ್ರೆ ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡುತ್ತೆ, ಕರೆಕ್ಟಾ. ಆ ಕಂಪನಿ ಒಂದು ಶೇರ್ಸ್ ನ ಇಶ್ಯೂ ಮಾಡ್ತಿದೆ ಅಂತಂದ್ರೆ ಅದರಲ್ಲಿ 90% ಅಮೌಂಟ್ ರಿಕವರ್ ಆಗಿರ್ಬೇಕು. ಶೇರ್ಸ್ ಇಂದ ಏನ್ ಇಶ್ಯೂ ಮಾಡಿರ್ತಾರಲ್ಲ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ 90% ಆಗಿದ್ರೆ ಮಾತ್ರ ಹೊಸ ಶೇರ್ ಗಳನ್ನ ಅವರು ಇಶ್ಯೂ ಮಾಡಕ್ ಆಗ್ತಕ್ಕಂತಹದ್ದು, ಆ ಕಂಪನಿನ ಫಾರ್ಮ್ ಮಾಡಕ್ ಬೇಕಾಗಿರ್ತಕ್ಕಂತಹದ್ದು. ಸೊ ಹಾಗಾಗಿ ಕಂಪನಿ ಏನು ಬಂಡವಾಳವನ್ನ ಯಾವ್ಯಾವ ಸೋರ್ಸ್ ಇಂದ ಬರ್ತಿದೆ ಅಂತ ತೋರಿಸಬೇಕಾಗುತ್ತೆ. ಇದು ನಿಮ್ಮ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂತಹ ಕಂಟೆಂಟ್ ಆಗಿದೆ. ಎಕ್ಸ್ಪ್ಲೈನ್ ದ ಕಾಸಸ್ ಅಂದ್ರು, ಕ್ಲಾಸಸ್ ಅಂತಂದ್ರು, ಕಂಟೆಂಟ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ನೀವು ಇಷ್ಟು ಪಾಯಿಂಟ್ ಗಳನ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಇದಕ್ಕೆ 4 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಹಾಗಾದ್ರೆ
ನಾವಿವತ್ತು ಬಹಳಷ್ಟು ಟಾಪಿಕ್ ಗಳನ್ನ ಕಲ್ತ್ಕೊಂಡು ಯಾವ್ದು ಒಂದು ಕಂಪನಿ ಫಾರ್ಮ್ ಮಾಡ್ಬೇಕಂತಂದ್ರೆ ಏನೇನ್ ಸ್ಟೆಪ್ ಗಳನ್ನ ಫಾಲೋ ಮಾಡುತ್ತೆ ಅಂತ ಅಂದ್ಬಿಟ್ಟು, ಹಾಗಾದ್ರೆ ಫಸ್ಟ್ ಇಂದ ನಾವು ಚೆಕ್ ಮಾಡ್ಬಿಡೋಣ ಏನೇನ ಅರ್ಥ ಮಾಡ್ಕೊಂಡು ಅಂತ ಅಂದ್ಬಿಟ್ಟು. ಫಸ್ಟ್ ಫಾರ್ಮೇಶನ್ ಆಫ್ ಎ ಕಂಪನಿ ಅನ್ನೋದ್ರ ಚಾಪ್ಟರ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನಾವು ನೋಡಿದೀವಿ ಇನಿಷಿಯಲಿ. ಹಾಗೇನೆ ಇದು ಎಷ್ಟನೇ ಸಿಲೆಬಸ್ ಅಲ್ಲಿ ಎಷ್ಟು ಕವರ್ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಒಂದು ಕಂಪನಿ ಫಾರ್ಮ್ ಆಗ್ಬೇಕು ಅಂತಂದ್ರೆ ಏನೇನು ಸ್ಟೆಪ್ಸ್ ಗಳನ್ನ ಒಂದು ನೋಡಿ ಇಲ್ಲಿ 4 ಸ್ಟೆಪ್ಸ್ ಯಾವ್ದು ಮೇನ್ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಮೋಷನ್ ಆಗಿರಲಿ, ಇನ್ಕಾರ್ಪೊರೇಷನ್ ಆಗಿರಲಿ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಆಗಿರಲಿ, ಅದಾದ್ಮೇಲೆ ಫೈನಲ್ ಆಗಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಪ್ರಮೋಷನ್ ಆಫ್ ಒಂದು ಕಂಪನಿಯ ಪ್ರಮೋಷನ್ ಅಂತಂದ್ರೆ ಏನು, ಮತ್ತೆ ಪ್ರಮೋಟರ್ ಯಾಕೆ ಬರ್ತಾನೆ, ಅವನು ಏನ್ ಕೆಲಸ ಮಾಡ್ತಾನೆ, ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಅವ್ನು ಏನೇನ್ ಸ್ಟೆಪ್ಸ್ ಗಳ ಕೆಲಸಗಳನ್ನ ಮಾಡ್ತಾನೆ ಅಂತ ಬಹಳಷ್ಟು ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಒಂದು ಕಂಪನಿ ಇನ್ಕಾರ್ಪೊರೇಟ್ ಆಗ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ನ ಕೊಡ್ಬೇಕು, MOA ಕೊಡ್ಬೇಕು, AO ಕೊಡ್ಬೇಕು, ಅದಾದ್ಮೇಲೆ ಕಂಟೆಂಟ್ ಆಫ್ ಡೈರೆಕ್ಟರ್ ಕನ್ಸೆಂಟ್ ಅನ್ನ ಕೊಡ್ಬೇಕು, ಅಗ್ರಿಮೆಂಟ್ ಕೊಡ್ಬೇಕು, ಸ್ಟ್ಯಾಚ್ಯುಟರಿ ಡಾಕ್ಯುಮೆಂಟ್ ಮತ್ತೆ ಫೀಸ್ ಗಳನ್ನ ಪೇಮೆಂಟ್ ಮಾಡಿ ಪ್ರೋಸೆಸ್ ಕಂಪ್ನಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೋಡಿದಿವಿ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಏನು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂತಹ ಕ್ಲಾಸಸ್ ಅಥವಾ ಕಂಟೆಂಟ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಗೈಸ್, ಇಲ್ಲಿಗೆ ನಿಮ್ಮ ಈ ಚಾಪ್ಟರ್ ನ 50% ಪೋರ್ಷನ್ ಕಂಪ್ಲೀಟ್ ಆಯ್ತು. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳ್ಬೋದು, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗಾಗಲೇ ನಾನು ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ NCERT ಟೆಕ್ಸ್ಟ್ ಬುಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಹೋಗಿ. ನಾನು ಪಾಠ ಮಾಡ್ಬೇಕಾದ್ರೆ ಏನು ಕೀ ಪಾಯಿಂಟ್ ಗಳನ್ನ ನೀವು ಬರ್ಕೊಳ್ತಾ ಇರ್ತೀರಲ್ಲ, ಅದನ್ನ ಒಂದ್ಸಲ ರಿವೈಸ್ ಮಾಡಿ. 100% ಅದೇ ನಿಮಗೆ ಬೇಗ ಇರ್ತಕ್ಕಂತಹ ಮೇನ್ ರಿಸೋರ್ಸ್. ಬರೀ ಟಾಪಿಕ್ ಗಳನ್ನ ನೋಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಗಳು ಅರ್ಥ ಆಗ್ಬಿಡುತ್ತೆ. ಸುಮ್ನೆ ಇಡೀ ದಿನ ಬೆಳಿಗ್ಗೆಯಿಂದ ಕುತ್ಕೊಂಡು ಬುಕ್ ನ ಓದ್ತೀರಾ, ಡಾಂಕಿ ವರ್ಕ್ ಮಾಡ್ತೀರಾ. ಡಾಂಕಿ ವರ್ಕ್ ಮಾಡಿದ್ರೆ ಆಗಂಗಿಲ್ಲ. ಸ್ಮಾರ್ಟ್ ವರ್ಕ್ ಅನ್ನ ಮಾಡೋದಂತಹದ್ನ ಕಲ್ತ್ಕೊಳ್ಳಿ. ಟೆಕ್ನಿಕಲಿ ಹೇಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಂತಹದ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿಗೆ ನಿಮ್ಮ ಈ ಫಾರ್ಮೇಶನ್ ಆಫ್ ಕಂಪನಿ ಅನ್ನೋದು 50% ಆಫ್ ದ ಪಾರ್ಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇನ್ನು 50% ಆಫ್ ದ ಚಾಪ್ಟರ್ ನ ಕಂಪ್ಲೀಟ್ ಮಾಡಿ ಈ ಚಾಪ್ಟರ್ ನ ಕ್ಲೋಸ್ ಮಾಡೋಣ. ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಸಿಗ್ತಾ ಹೋಗೋಣ.